Hello students, good morning. In this video, we will discuss about the unit number 2, structure of atom. Students, in some other videos, we were completed most of the topic, and today in this video, we will discuss about the remaining concept of the structure of atom. My dear students, in this video, I'll start with the concept of Bohr's atomic model of hydrogen atom. Okay, Bohr's atomic model. My dear students, so in this case, what we are going to discuss is we have to understand the model of an atom according to Bohr's theory. The first postulates of this theory is here, if I consider a nucleus of an atom, okay, according to this postulates, okay, here what happens, students? These are what we called orbit or shell. Okay, these are what we called orbit or shell. The first postulates of the Bohr's atomic model is, in an atom, in a ground state atom, electrons are revolving around a definite circular path. Is it clear? Electrons are revolving around the definite circular path. Is it clear? That path is what we called shell or orbit. Okay, in the first postulates, he gave the concept of shell or orbit. ಇವ್ರ ಪ್ರಕಾರ ಶೆಲ್ ಅಥವಾ ಆರ್ಬಿಟ್ ಅಂದ್ರೆ ಏನು ಅಂತ ನಾವು ನೋಡೋದಾದ್ರೆ, ನೋಡಿ, ಒಂದು ಆಟಮ್ ಅಂತ ಹೇಳಿದ್ರೆ ನ್ಯೂಟ್ರಲ್ ಆಟಮ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಎಲೆಕ್ಟ್ರಾನ್ಸ್ ಡೆಫಿನೆಟ್ ಸರ್ಕ್ಯುಲರ್ ಪಾತ್ ಅಲ್ಲಿ ಸುತ್ತುತ್ತಾ ಇರುತ್ತೆ. ಡೆಫಿನೆಟ್ ಸರ್ಕ್ಯುಲರ್ ಪಾತ್ ಅಲ್ಲಿ ಏನಾಗ್ತಾ ಇರುತ್ತೆ? ಸುತ್ತುತ್ತಾ ಇರುತ್ತೆ. ಜಸ್ಟ್ ಲೈಕ್ ಈಗ ಪ್ಲಾನೆಟ್ಸ್ ಸನ್ ಅರೌಂಡ್ ಸನ್ ಏನಾಗ್ತಾ ಇರುತ್ತೆ? ಸರ್ಕ್ಯುಲರ್ ಏನಾಗ್ತಾ ಇರುತ್ತೆ? ರಿವಾಲ್ವಿಂಗ್ ಆಗೋ ರೀತಿ ಡೆಫಿನೆಟ್ ಪಾತ್ ಅಲ್ಲಿ. ಸೊ ಇಲ್ಲೂ ಅಷ್ಟೇ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್ ಅರೌಂಡ್ the nucleus in a definite circular path. ಏನಾಗಿರುತ್ತೆ? in a definite circular path ಅಲ್ಲಿ ಎಲೆಕ್ಟ್ರಾನ್ಸ್ ರಿವಾಲ್ವ್ ಆಗ್ತಾ ಇರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಆ ಡೆಫಿನೆಟ್ ಸರ್ಕ್ಯುಲರ್ ಪಾತ್ ಅನ್ನ ನಾವೇನಂತ ಹೇಳ್ತೀವಿ? ಶೆಲ್ ಆರ್ ಆರ್ಬಿಟ್, ನಾಟ್ ಆರ್ಬಿಟಲ್, ಆರ್ಬಿಟ್ ಅಂತ ಹೇಳ್ತೀವಿ. ಓಕೆ, ಇವುಗಳನ್ನ ಈ ರೀತಿ ಡೆಸಿಗ್ನೇಟ್ ಮಾಡ್ತಾರೆ ಅವರು. ಕೆ ಶೆಲ್, ಓಕೆ, ಕೆ ಶೆಲ್, ಎಲ್ ಶೆಲ್, ಎಲ್ ಶೆಲ್, M shell and then N shell. ಆ ಆರ್ಬಿಟ್ಗಳನ್ನು ಏನಂತ ಹೇಳ್ತಾರಪ್ಪ? ಶೆಲ್ ಅಂತ ಹೇಳ್ತಾರೆ. ಅವುಗಳನ್ನು ಯಾವ ರೀತಿ ಡೆಸಿಗ್ನೇಟ್ ಮಾಡ್ತಾರೆ? ಇದು ಕೆ ಶೆಲ್, ಎಲ್ ಶೆಲ್, ಎಂ ಶೆಲ್, ಎನ್ ಶೆಲ್ ಅಂತ ಈ ರೀತಿ ಡೆಸಿಗ್ನೇಟ್ ಮಾಡ್ತಾರೆ. ಯಾವುದನ್ನ? ಶೆಲ್ ಅಥವಾ ಆರ್ಬಿಟಲ್ನ ಕೆ ಎಲ್ ಎಂ ಎನ್ ಅಂತ ಹೇಳ್ತಾರೆ. ಹಾಗಾದ್ರೆ ಫಸ್ಟ್ postulates ರಿಪೀಟ್ ಮಾಡ್ಲಾ ನಾನು? ಏನಂತ ಹೇಳಿದೆ ಮಕ್ಕಳ ನಾನು ನಿಮಗೆ? ಇನ್ an atom, electrons are revolving around the nucleus in a definite circular path. ಹೇಗೇಗೋ ಮೂವ್ ಆಗಲ್ಲ. ಆ ನ್ಯೂಕ್ಲಿಯಸ್ ನ ಸುತ್ತ ಈ ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ? ಡೆಫಿನೆಟ್ ಸರ್ಕ್ಯುಲರ್ ಪಾತ್ ಅಲ್ಲಿ ಮಾತ್ರ ಏನಾಗ್ತಾ ಇರುತ್ತೆ? ಸುತ್ತುತ್ತಾ ಇರುತ್ತೆ ಅಂತ ಹೇಳ್ತಾರೆ. ಆ ಪಾತ್ ಅಥವಾ ಶೆಲ್ ನ ನಾವೇನಂತ, ಆ ಪಾತ್ ನ ನಾವೇನಂತ ಹೇಳ್ತೀವಿ? ಶೆಲ್ ಅಥವಾ ಆರ್ಬಿಟ್ ಅಂತ ಹೇಳ್ತೀವಿ. ಅವುಗಳಿಗೆ ಏನಂತ ಹೆಸರು ಕೊಡ್ತಾರೆ ಅವರು? ಕೆ ಶೆಲ್, ಎಲ್ ಶೆಲ್, ಎಂ ಶೆಲ್, ಎನ್ ಶೆಲ್. ಅಂದ್ರೆ ಕೆ ಶೆಲ್ ಅದು ನ್ಯೂಕ್ಲಿಯಸ್ಗೆ ತುಂಬಾ ಸಮೀಪವಾಗಿರುತ್ತೆ. ಅದು ಬಿಟ್ರೆ ಎಲ್ ಶೆಲ್, ಆಮೇಲೆ ಎಂ ಶೆಲ್, ಆಮೇಲೆ ಎನ್ ಶೆಲ್. ಅಂದ್ರೆ ದೂರ ಹೋಗ್ತಿದ್ದಾಗನೇ ಡಿಸ್ಟೆನ್ಸ್ ಏನಾಗ್ತಾ ಇರುತ್ತೆ? ನ್ಯೂಕ್ಲಿಯಸ್ ಇಂದ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾದ್ರೆ ಮೊದಲನೇ postulates ಎಲ್ಲರಿಗೂ ಅರ್ಥ ಆಗ್ತಿದೆಯಾ? ಆಗಿದೆಯಾ? ಓಕೆ. ಹಾಗಾದ್ರೆ ಎರಡನೇ postulates ಏನು ಬೋರ್ಸ್ ಅಟಾಮಿಕ್ ಮಾಡೆಲ್ದು ಅಂತ ಹೇಳಿದ್ರೆ ಮಕ್ಕಳ, ಎಲೆಕ್ಟ್ರಾನ್ಸ್ ಇನ್ an atom in a circular path or in a shell is remain stationary. ಅಂದ್ರೆ ಅರ್ಥ, ಎಲೆಕ್ಟ್ರಾನ್ಸ್ ಆ ಶೆಲ್ ಅಥವಾ ಆರ್ಬಿಟ್ ನಲ್ಲಿ ರಿವಾಲ್ವಿಂಗ್ ಆಗ್ತಾ ಇರೋದು ರಿಮೈನ್ ಸ್ಟೇಷನರಿ, ಈಸಿಯಾಗಿ ಏನಾಗಲ್ಲ. ಸೊ ಎಲೆಕ್ಟ್ರಾನ್ಸ್ ಒಳಗೂ ಬರಲ್ಲ, ಪಾತ್ ಬಿಟ್ಟು ಹೊರಗೂ ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಸ್ಟೇಷನರಿ ಅಂತ ಹೇಳಿದ್ರೆ ದೇ ಆರ್ ಕಾನ್ಸ್ಟೆಂಟ್ಲಿ ಮೂವಿಂಗ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ ಎ ಡೆಫಿನೆಟ್ ಸರ್ಕ್ಯುಲರ್ ಪಾತ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ ಮಕ್ಕಳ? ಸೊ ವಾಟ್ ಈಸ್ ಮೆಂಟ್ ಬೈ, ಸೊ ಪಾಯಿಂಟ್ ನಂಬರ್ 2 ಏನಂತ ಹೇಳುತ್ತೆ ಅಂತ ಹೇಳಿದ್ರೆ,
in an atom, electrons are revolving around the nucleus in a definite circular path. ಇದು point number 1. ಹಾಗಾದ್ರೆ point number 2 ಏನು ಹೇಳುತ್ತೆ? The electrons in the orbit remains stationary. ಏನಾಗಿರುತ್ತೆ? ಸ್ಟೇಷನರಿ ಆಗಿರುತ್ತೆ. ಅಂದ್ರೆ ಎಲೆಕ್ಟ್ರಾನ್ಸ್ ಏನಾಗಿರುತ್ತೆ ಅಂದ್ರೆ ಮಕ್ಕಳ, ಸೊ ಆ ಒಂದು ಪಾತ್ ಅಥವಾ ಶೆಲ್ ಅಥವಾ ಆರ್ಬಿಟ್ ಬಿಟ್ಟು ಹೊರಗೆ ಹೋಗಲ್ಲ, ಅಥವಾ ಹೊರಗೂ ಹೋಗಲ್ಲ ಒಳಗೂ ಬರಲ್ಲ ಅಂತ ಹೇಳ್ತಾರೆ. ಅಂದ್ರೆ ರಿಮೈನ್ ಸ್ಟೇಷನರಿ ಅಂದ್ರೆ ಇಟ್ ಈಸ್ ಕಾನ್ಸ್ಟೆಂಟ್ಲಿ ಮೂವಿಂಗ್ ಅರೌಂಡ್ ದಿ ನ್ಯೂಕ್ಲಿಯಸ್ ಅಂತ ಹೇಳ್ತಾರೆ. ಅದಕ್ಕೆ ಅವರು ಇನ್ನೊಂದು ಎವಿಡೆನ್ಸ್ ಕೊಡ್ತಾರೆ. ಇದು ಒಂದು ಸ್ಟೇಷನರಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ವೆರಿ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ನೀವು. ಡ್ಯೂರಿಂಗ್ ದಿ ಮೋಷನ್ ಆಫ್ ಎಲೆಕ್ಟ್ರಾನ್ ಇನ್ ದಿ ಆರ್ಬಿಟ್ ದೇ ಡು ನಾಟ್ ಗೈನ್ ಎನಿ ಎನರ್ಜಿ ಆರ್ ಲೂಸ್ ಎನಿ ಎನರ್ಜಿ ಅಂಟಿಲ್ ದೇ ಜಂಪ್ ಫ್ರಮ್ ಒನ್ ಸ್ಟೇಟ್ ಟು ಅನದರ್ ಸ್ಟೇಟ್. ಅದು ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ಎತ್ಕೊಳ್ಳೋಣ, ಅದಕ್ಕಿಂತ ಮುನ್ನே ಇದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಈಗ ನಾವೇ ಯಾವುದೋ ಒಂದು ಪಿಲ್ಲರ್ನ ಇಟ್ಕೊಂಡು ಸುತ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ. ಸೊ ಎಷ್ಟೊತ್ತವರೆಗೆ ಸುತ್ತಕ್ಕಾಗುತ್ತೆ ನಮಗೆ? ಒಂದು 10 ನಿಮಿಷ 15 ನಿಮಿಷ. ಆಮೇಲೆ ಎನರ್ಜಿ ಏನಾಗುತ್ತೆ? ಕಳ್ಕೊಳ್ತೀವಿ. ಕಳ್ಕೊಂಡು ಏನಾಗ್ತೀವಿ? ವೆರಿ ಕ್ಲೋಸ್ ಟು ದಿ ಪಿಲ್ಲರ್, ಆ ಒಂದು ಕಂಬದ ಹತ್ರ ತುಂಬಾ ಬಂದು ಬಿದ್ದೋಗ್ಬಿಡ್ತೀವಿ. ಯಾಕೆ ನಾವು ಬಿದ್ದೋಗ್ತೀವಿ? ಎಲೆಕ್ಟ್ರಾನ್ಸ್ ಬಿದ್ದೋಗ್ತಾ ಇಲ್ಲ ಕಂಟಿನ್ಯೂಸ್ ಆಗಿ ರಿವಾಲ್ವ್ ಆಗ್ತಾ ಇದ್ರೆ, ಅಥವಾ ಭೂಮಿ ಸೂರ್ಯನ ಸುತ್ತಾ ಇದ್ರೆ ಯಾಕೆ ಅದು ಅದರ ಪಾತನ್ನ ಚೇಂಜ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ಡ್ಯೂರಿಂಗ್ ದಿ ಮೋಷನ್ ಆಫ್ ಎಲೆಕ್ಟ್ರಾನ್ಸ್ ಮೈ ಡಿಯರ್ ಫ್ರೆಂಡ್ಸ್, ಸೊ ಎಲೆಕ್ಟ್ರಾನ್ ಡು ನಾಟ್ ಗೈನ್ ಎನಿ ಎನರ್ಜಿ ಆರ್ ಲೂಸ್ ಎನಿ ಎನರ್ಜಿ. ಅದು ಎಲೆಕ್ಟ್ರಾನು ಎನರ್ಜಿಯನ್ನ ಪಡ್ಕೊಳ್ಳೋದು ಇಲ್ಲ, ಎನರ್ಜಿಯನ್ನ ಬಿಟ್ಕೊಡೋದು ಇಲ್ಲ. ಆದ್ರಿಂದನೇ ಆ ಎಲೆಕ್ಟ್ರಾನ್ಸ್ ಡ್ಯೂರಿಂಗ್ ದಿ ಮೋಷನ್ ಇನ್ ಅನ್ ಆರ್ಬಿಟ್ ಇಸ್ ರಿಮೈನ್ಸ್ ಸ್ಟೇಷನರಿ. ಸ್ಟೇಷನರಿ ಅಂತ ಹೇಳಿದ್ರೆ ಆ ಪಾತನ್ನ ಚೇಂಜ್ ಮಾಡ್ಕೊಳ್ಳಲ್ಲ. ನಾನು ಹೇಳ್ತಾ ಇದ್ದೀನಿ ಪಾಯಿಂಟ್ ನಂಬರ್ 2 ಏನು? ಡ್ಯೂರಿಂಗ್ ದಿ ಮೋಷನ್ ಆಫ್ ಎಲೆಕ್ಟ್ರಾನ್ ಇನ್ ಅನ್ ಆರ್ಬಿಟ್ ಎಲೆಕ್ಟ್ರಾನ್ ಡು ನಾಟ್ ಗೈನ್ ಎನಿ ಎನರ್ಜಿ ಆರ್ ಲೂಸ್ ಎನಿ ಎನರ್ಜಿ. ಎಲೆಕ್ಟ್ರಾನು ಎನರ್ಜಿಯನ್ನ ಪಡ್ಕೊಳ್ಳೋದು ಇಲ್ಲ, ಎನರ್ಜಿಯನ್ನ ಕಳ್ಕೊಳ್ಳೋದು ಇಲ್ಲ. ಆದ್ರಿಂದನೇ ಎಲೆಕ್ಟ್ರಾನ್ಸ್ ಏನಾಗ್ತಾ ಇರುತ್ತೆ? ಆ ಒಂದು ನ್ಯೂಕ್ಲಿಯಸ್ ನ ಸುತ್ತ ಒಂದು ಪರ್ಟಿಕ್ಯುಲರ್ ಸ್ಟೇಷನರಿ ಪಾತ್ ಅಲ್ಲಿ ಸುತ್ತಾ ಇರುತ್ತೆ. ನಾನು ಆಗ್ಲೇ ಉದಾಹರಣೆ ಕೊಟ್ಟಾಗೆ, ಸೊ ಸೂರ್ಯನ ಸುತ್ತ ಭೂಮಿ ಹೇಗೆ ಕಾನ್ಸ್ಟೆಂಟ್ ಪಥದಲ್ಲಿ ಒಂದು ಆರ್ಬಿಟ್ ನಲ್ಲಿ ಸುತ್ತಾ ಇದೆಯೋ, ಆ ಆರ್ಬಿಟ್ ನ ಚೇಂಜ್ ಮಾಡ್ಕೊಳ್ದೇನೆ ಅದೇ ರೀತಿ ಏನಾಗುತ್ತೆ ಇಲ್ಲಿ ಎಲೆಕ್ಟ್ರಾನ್ಸ್ ನ್ಯೂಕ್ಲಿಯಸ್ ನ ಸುತ್ತ ಆಟಮ್ ಅಲ್ಲಿ ಏನಾಗ್ತಾ ಇರುತ್ತೆ? ಕಂಟಿನ್ಯೂಸ್ ಆಗಿ ಸುತ್ತಾ ಇರುತ್ತೆ, ಅದರ ಪಾತನ್ನ ಚೇಂಜ್ ಮಾಡ್ಕೊಳ್ಳಲ್ಲ ಅಂತ ಹೇಳುತ್ತೆ. ಅರ್ಥ ಆಗ್ತಿದೆಯಾ ಪಾಯಿಂಟ್ ನಂಬರ್ 2? ಹಾಗಾದ್ರೆ ಪಾಯಿಂಟ್ ನಂಬರ್ 2 ಬಗ್ಗೆ ಹೇಳೋದಾದ್ರೆ ರಿಮೈನ್ ಸ್ಟೇಷನರಿ ಆರ್ಬಿಟ್ ಅಂದ್ರೆ ಎಲೆಕ್ಟ್ರಾನ್ಸ್ ಆರ್ ರಿಮೈನ್ಸ್ ಇನ್ ದಿ ಸ್ಟೇಷನರಿ ಆಫ್ ದಿ ಆರ್ಬಿಟ್ ಅಂತ ಹೇಳ್ತೀವಿ. ಪಾಯಿಂಟ್ ನಂಬರ್ 2 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಡ್ಯೂರಿಂಗ್ ದಿ ಮೋಷನ್ ಎಲೆಕ್ಟ್ರಾನ್ಸ್ ಹ್ಯಾವಿಂಗ್ ಆಂಗ್ಯುಲರ್ ಮೊಮೆಂಟಮ್. ಓಕೆ, ಆಂಗ್ಯುಲರ್ ಮೊಮೆಂಟಮ್ ನೋಡಿ, ಆಂಗ್ಯುಲರ್ ಮೊಮೆಂಟಮ್ನ ನಾವು MEVR ಅಂತ ಹೇಳ್ತೀವಿ. ಈ ME ಅಂತ ಹೇಳಿದ್ರೆ ಮಾಸ್ ಆಫ್ ದಿ ಎಲೆಕ್ಟ್ರಾನ್, ವೆಲಾಸಿಟಿ ಆಫ್ ಎಲೆಕ್ಟ್ರಾನ್, ರೇಡಿಯಸ್ ಆಫ್ ಆರ್ಬಿಟ್. ಓಕೆ, ಮಾಸ್ ಆಫ್ ಎಲೆಕ್ಟ್ರಾನ್, ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಇನ್ ದಿ ಆರ್ಬಿಟ್, ಆರ್ ಇಸ್ ದಿ ರೇಡಿಯಸ್ ಆಫ್ ಆರ್ಬಿಟ್. Okay, or is the radius of orbit is equal to h, okay, n into h by 2 pi ಅಂತ ಹೇಳ್ತಾರೆ. ಸೊ ಥರ್ಡ್ ಪಾಸ್ಟುಲೇಟ್ಸ್ ಅಲ್ಲಿ ಈ ಬೋರ್ಸ್ ಏನಂತ ಹೇಳ್ತಾರೆ ಹೇಳಿ ನೀವು? ಅವರು ಆಂಗ್ಯುಲರ್ ಮೊಮೆಂಟಮ್ ಆಫ್ ಮೂವಿಂಗ್ ಎಲೆಕ್ಟ್ರಾನ್ಸ್, ಅಂದ್ರೆ ಒಂದು ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇದೆಯಲ್ಲ ಆರ್ಬಿಟಲ್ ನಲ್ಲಿ, ಅವುಗಳಿಗೆ ಏನಿರುತ್ತೆ ಅಂತ ಹೇಳ್ತಾರೆ? ಮೊದಲನೇದಾಗಿ ಆಂಗ್ಯುಲರ್ ಮೊಮೆಂಟಮ್ ಇರುತ್ತೆ ಅಂತ ಹೇಳ್ತಾರೆ. ಆಂಗ್ಯುಲರ್ ಮೊಮೆಂಟಮ್ ಅಂದ್ರೆ ಏನು? ಇಟ್ ಇಸ್ ದಿ ಪ್ರಾಡಕ್ಟ್ ಆಫ್ mass of electron, velocity and the radius of orbit. ಓಕೆ, ಮೊಮೆಂಟಮ್ ಅಂದ್ರೆ ಗೊತ್ತು, ಮಾಸ್ ಇಂಟು ವೆಲಾಸಿಟಿ. ಇಲ್ಲಿ ಸರ್ಕ್ಯುಲರ್ ಪಾತ್ ಇರೋದ್ರಿಂದ ಏನಾಗ್ತಾ ಇರುತ್ತೆ? ಅದರ ರೇಡಿಯಸ್ ನ ನಾವು ತಗೋಬೇಕಾಗತ್ತೆ ಆಂಗ್ಯುಲರ್ ಮೊಮೆಂಟಮ್ಗೆ. ಓಕೆ, ಹಾಗಾದ್ರೆ ಆಂಗ್ಯುಲರ್ ಮೊಮೆಂಟಮ್ ಆಫ್ ಮೂವಿಂಗ್ ಎಲೆಕ್ಟ್ರಾನ್ ಇಸ್ ಈಕ್ವಲ್ ಟು ಇಂಟಗ್ರಲ್ ಮಲ್ಟಿಪಲ್ ಆಫ್ h by 2 pi ಅಂತ ಹೇಳ್ತಾರೆ. ಇಂಟಗ್ರಲ್ ಮಲ್ಟಿಪಲ್ ಆಫ್ ವಾಟ್ ಮೈ ಡಿಯರ್ ಸ್ಟೂಡೆಂಟ್ಸ್? h by 2 pi ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಾ? ಇಲ್ಲಿ n ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಪ್ರಿನ್ಸಿಪಾಲ್ ಕ್ವಾಂಟಮ್ ನಂಬರ್ n is equal to 1 ಇರಬಹುದು, 2 ಇರಬಹುದು, 3 ಇರಬಹುದು, 4 ಇರಬಹುದು, ಹೀಗೆ. ಸೊ n ಏನನ್ನ ಇಂಡಿಕೇಟ್ ಮಾಡುತ್ತೆ? ದ ಆರ್ಬಿಟ್. ನೋಡಿ, ನಿಮ್ಗಾಗಲೇ ಗೊತ್ತಿರೋ ಹಾಗೆ n is equal to 1 ಕೊಟ್ರೆ ಕೆ ಶೆಲ್ ಇರುತ್ತೆ, n is equal to 2 ಕೊಟ್ರೆ ನೋಡಿ ಇದಕ್ಕೆ n is equal to 1 ಕೆ ಶೆಲ್. ಅದೇ ಎಲ್ಲೆಲ್ಲಿದೆ ಅಂತ ಹೇಳಿದ್ರೆ ಎಲೆಕ್ಟ್ರಾನು n is equal to 2 ತಗೋಬೇಕು. ಎಲೆಕ್ಟ್ರಾನ್ m ಶೆಲ್ ಇದೆ ಅಂತ ಹೇಳಿದ್ರೆ n is equal to 3 ತಗೋಬೇಕು. ಅದೇ ರೀತಿ ಎಲೆಕ್ಟ್ರಾನ್ n ಶೆಲ್ ಇದೆ ಅಂದ್ರೆ n is equal to 4 ತಗೋಬೇಕು. ನೋಡಿ, ಈಗ ಅರ್ಥ ಆಗ್ತಿದೆಯಾ? n ವ್ಯಾಲ್ಯೂ ಯಾವುದು ಅಂತ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತಾ? n ವ್ಯಾಲ್ಯೂ ಯಾವುದು ಮಕ್ಕಳ?
N indicates the what is this shell number ಅಂದ್ರೆ ಅರ್ಥ ಎಲೆಕ್ಟ್ರಾನು K ಶೆಲ್ ಅಲ್ಲಿ ಇದ್ರೆ n is equal to 1 ಅಂತ ಕೊಡಬೇಕಾಗುತ್ತೆ, ಎಲೆಕ್ಟ್ರಾನು L ಶೆಲ್ ಅಲ್ಲಿ ಇದ್ರೆ n is equal to 2 ಅಂತ ಕೊಡಬೇಕಾಗುತ್ತೆ, ಎಲೆಕ್ಟ್ರಾನು M ಶೆಲ್ ಅಲ್ಲಿ ಇದ್ರೆ n is equal to 3 ಅಂತ ಕೊಡಬೇಕಾಗುತ್ತೆ. ಅದೇ ಎಲೆಕ್ಟ್ರಾನ್ಸ್ ಏನಿದ್ರೆ N ಶೆಲ್ ಅಲ್ಲಿ ಇದ್ರೆ n is equal to 4 ಅಂತ ತಗೋಬೇಕಾಗುತ್ತೆ. ಹಾಗಾದ್ರೆ ನೀವು ಯಾವುದೇ ಒಂದು ಎಲೆಕ್ಟ್ರಾನು ಒಂದು ಆಟಮ್ ಅಲ್ಲಿ ಅಕಾರ್ಡಿಂಗ್ ಟು ಬೋರ್ಸ್ ಥಿಯರಿ ನಾನು ಹೇಳ್ತಾ ಇರೋದು, ಸೊ ಅದರ ಆಂಗ್ಯುಲರ್ ಮೊಮೆಂಟಮ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಪ್ಲಾಂಕ್ಸ್ ಕಾನ್ಸ್ಟೆಂಟ್ 6.626 into 10 raise minus 34 joule second ಇದ್ರ ವ್ಯಾಲ್ಯೂ ಹಾಕೋತೀರಾ, 2 ಹಾಕೋತೀರಾ. ಸೊ ಪೈ ವ್ಯಾಲ್ಯೂ ಗೊತ್ತಿದೆ ನಿಮಗೆ 3.14. ಓಕೆ, ಅದ್ರ ವ್ಯಾಲ್ಯೂ ಹಾಕೊಳ್ಳಿ. ಅಷ್ಟು ವ್ಯಾಲ್ಯೂ ಹಾಕೊಂಡು ಮತ್ತೆ ಅದು ಯಾವ ಶೆಲ್ ಇದೆ ಅಂತ ಹೇಳ್ತಾರೆ ಅವರು. n is equal to K ಶೆಲ್ ಅಲ್ಲಿ ಇದೆಯಾ, L ಶೆಲ್ ಅಲ್ಲಿ ಇದೆಯಾ, M ಶೆಲ್ ಅಲ್ಲಿ ಇದೆಯಾ ಅಥವಾ N ಶೆಲ್ ಅಲ್ಲಿ ಇದೆಯಾ ಅಂತ ಅವ್ರು ಹೇಳಿದಾಗ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಕ್ಲಿಯರ್ ಆಗಿ ಆ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಈ ಕಾನ್ಸ್ಟೆಂಟ್ ವ್ಯಾಲ್ಯೂ ನಾನು ಆಗ್ಲೇ ಹೇಳಿದ್ದೀನಿ, ಈ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ನ ನೀವೇನ್ ಮಾಡಬೇಕು ಕರೆಕ್ಟ್ ಆಗಿ ನೋಟ್ ಮಾಡಿಕೊಂಡು ಇದ್ರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆ ಒಂದು ಎಲೆಕ್ಟ್ರಾನ್ ಇನ್ ವಾಟ್ ಇಸ್ ದಿಸ್ ವಿಚ್ ಶೆಲ್ ಹ್ಯಾವಿಂಗ್ ವಿಚ್ ವೆಲಾಸಿಟಿ, ವಾಟ್ ವೆಲಾಸಿಟಿ, ಸಾರಿ ಆಂಗ್ಯುಲರ್ ಮೊಮೆಂಟಮ್ ದಟ್ ಹ್ಯಾಸ್ ಟು ಬಿ ಕ್ಯಾಲ್ಕುಲೇಟೆಡ್. ಹಾಗಾದ್ರೆ ಪಾಯಿಂಟ್ ನಂಬರ್ 3 ಕ್ಲಿಯರ್ ಮಾಡ್ಕೊಂಬಿಡಿ, ಕನ್ಫ್ಯೂಸ್ ಮಾಡ್ಕೊಬಿಡಿ. ಪಾಯಿಂಟ್ ನಂಬರ್ 3 ರಿಗಾರ್ಡಿಂಗ್ ದ ಆಂಗ್ಯುಲರ್ ಮೊಮೆಂಟಮ್. Okay, according to Bohr's theory, in case of Bohr's theory, postulates 3 state that the angular momentum of moving electron, okay, is what students is equal to integral multiple of h by 2 pi. Here n is the values like 1, 2, 3, 4 for K shell, L shell, M shell, N shell respectively. ಅರ್ಥ ಆಗ್ತಿದೆಯಾ? ಓಕೆನೇನ್ರಿ? ಹಾಗಾದ್ರೆ ನಿಮಗೆ ಪಾಯಿಂಟ್ ನಂಬರ್ 3 ಗೊತ್ತಾಯ್ತು. ಈಗ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಒನ್ ಮೋರ್ ಪಾಸ್ಟುಲೇಟ್ಸ್ ಅಂದ್ರೆ ಡ್ಯೂರಿಂಗ್ ದಿ ಓಕೆ ಇಫ್ ಅನ್ ಎಲೆಕ್ಟ್ರಾನ್ ಜಂಪ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್. ಒಂದು ವೇಳೆ ಎಲೆಕ್ಟ್ರಾನು K ಶೆಲ್ ಅಲ್ಲಿ ಇದ್ದದ್ದು L ಶೆಲ್ ಹೋಯ್ತು, L ಶೆಲ್ ಅಲ್ಲಿ ಇದ್ದದ್ದು M ಶೆಲ್, K ಶೆಲ್ ಅಲ್ಲಿ ಇದ್ದದ್ದು M ಶೆಲ್ ಹೋಯ್ತು, ಅದೇ K ಶೆಲ್ ಅಲ್ಲಿ ಇರೋದು N ಶೆಲ್ ಹೋಯ್ತು. ಓಕೆ, ಇದೇನಾಗ್ತಾ ಇದೆ ಅದೇ ರೀತಿ. ಸೊ L ಅಲ್ಲಿರೋದು K ಗೆ ಬರ್ಬಹುದು, M ಅಲ್ಲಿರೋದು K ಗೆ ಬರ್ಬಹುದು, N ಅಲ್ಲಿರೋದು K ಗೆ ಬರ್ಬೋದು. ಎಲೆಕ್ಟ್ರಾನು ಲೋಯರ್ ಎನರ್ಜಿ ಲೆವೆಲ್ ಇಂದ ಹೈಯರ್ ಎನರ್ಜಿ ಲೆವೆಲ್ಗೆ ಹೋಗ್ಬೋದು, ಹೈಯರ್ ಎನರ್ಜಿ ಲೆವೆಲ್ ಇಂದ ಏನಾಗ್ಬೋದು ಲೋಯರ್ ಎನರ್ಜಿ ಲೆವೆಲ್ಗೆ ಹೋಗ್ಬೋದು. ಆಗ ಸೊ ಅದರ ಎನರ್ಜಿ ಏನಾಗುತ್ತೆ ಚೇಂಜ್ ಆಗುತ್ತೆ, ಅದರ ಎನರ್ಜಿ ಏನಾಗುತ್ತೆ ಮಕ್ಕಳ ಚೇಂಜ್ ಆಗುತ್ತೆ. ದಟ್ ಈಸ್ ದ ಚೇಂಜ್ ಇನ್ ಎನರ್ಜಿ ಇಸ್ ಈಕ್ವಲ್ ಟು h nu ಅಂತ ಹೇಳ್ತೀವಿ. ಹಾಗಾದ್ರೆ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ಸ್ ಬೇಕು ಅಂತ ಹೇಳಿದ್ರೆ ಡೆಲ್ಟಾ ಇ ಡಿವೈಡ್ ಬೈ h ಅಂತ ಹಾಕೊಳ್ಳಿ. ಡೆಲ್ಟಾ ಇ ಅಂತ ಹೇಳಿದ್ರೆ higher energy minus lower energy divided by what is this Planck's constant ಮಾಡಿದ್ರೆ you are going to get what my dear students, you are going to get what ಏನ್ ಬರುತ್ತೆ frequency of radiations ಬರುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಏನಂತಂದ್ರೆ nu is equal to c by lambda ಅಂತ ಆಗುತ್ತೆ. ಅಥವಾ ಓಕೆ ವೇವ್ ನಂಬರ್ ಇಸ್ ಈಕ್ವಲ್ ಟು 1 by lambda. 1 by lambda ಬೇಕು ಅಂದ್ರೆ ಏನು ಮಾಡಬೇಕು? ಸೊ 1 by lambdaಗೆ ಏನು ಮಾಡ್ತೀರಾ ಮಕ್ಕಳ ನೀವು? ಸೊ 1 by lambda ಬೇಕಾದ್ರೆ ಇಲ್ಲಿಗೆ ಅಪ್ಲೈ ಮಾಡ್ಕೋಬಹುದು. ಯಾಕೆ ಅಂತ ಹೇಳಿದ್ರೆ ನೀವು ಇಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ ತಾನೆ. ನೀವು ಇಸ್ ಈಕ್ವಲ್ ಟು ಏನು ಬರೀತಾರೆ ಇಲ್ಲಿ? ನೀವು ಇಸ್ ಈಕ್ವಲ್ ಟು ಏನು ಸಿ ಬೈ ಲ್ಯಾಂಬ್ಡಾ. ಸಿ ಬೈ ಲ್ಯಾಂಬ್ಡಾನ ಹೊರಗೆ ತಗೊಂಡು ಇಲ್ಲಿ ಸಿ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ವೆಲಾಸಿಟಿ ಆಫ್ ಸೊ ಎಲೆಕ್ಟ್ರಾನ್ ಬರುತ್ತೆ. ಆಗ ನೀವು ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ಸ್ ವಿಚ್ ಆರ್ obtained during the electron jump from what is that lower energy level to higher energy or higher energy level to lower. ನೋಡಿ ಕೆಳಗಡೆಯಿಂದ ಮೇಲಕ್ಕೆ ಎಲೆಕ್ಟ್ರಾನ್ ಜಂಪ್ ಆದ್ರೆ ಆಗ ಏನಾಗುತ್ತೆ ಅಂದ್ರೆ ದ ಎನರ್ಜಿ ರಿಕ್ವೈರ್ ಇಸ್ ಅಬ್ಸಾರ್ಬ್ಡ್ ಫ್ರಮ್ ಎನ್ವಿರಾನ್ಮೆಂಟ್ ಇಂದ ಏನಾಗುತ್ತೆ ಮಕ್ಕಳ ಎಲೆಕ್ಟ್ರಾನು ಎನರ್ಜಿಯನ್ನು ಅಬ್ಸಾರ್ವ್ ಮಾಡಿಕೊಂಡು ಲೋಯರ್ ಎನರ್ಜಿ ಲೆವೆಲ್ ಇಂದ ಹೈಯರ್ ಎನರ್ಜಿ ಲೆವೆಲ್ಗೆ ಏನಾಗುತ್ತೆ ಜಂಪ್ ಆಗುತ್ತೆ. ಒಂದು ವೇಳೆ ಹೈಯರ್ ಎನರ್ಜಿ ಸ್ಟೇಟ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ ಡಿಫರೆಂಟ್ ಲೋಯರ್ ಎನರ್ಜಿ ಸ್ಟೇಟ್ಗೆ ನೀವು ಆಗ್ಲೇ ಹೈಡ್ರೋಜನ್ ಸ್ಪೆಕ್ಟ್ರಾದಲ್ಲಿ ನೋಡಿರ್ತೀರಾ, ನಾನು ಆಗ್ಲೇ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ಓಕೆ, ಇಲ್ಲಿ ಹೈಯರ್ ಎನರ್ಜಿ ಸ್ಟೇಟ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ ಲೋಯರ್ ಎನರ್ಜಿ ಸ್ಟೇಟ್ಗೆ ಏನಾದರೂ ಜಂಪ್ ಆಗೋದೇ ಆದ್ರೆ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಆಗ್ಲೂ ಕೂಡ ಎಕ್ಸೆಸ್ ಆಫ್ ಎನರ್ಜಿ ಮೊದಲು ಅಬ್ಸಾರ್ಬ್ ಆಗಿತ್ತಲ್ಲ, ಲೋಯರ್ ಎನರ್ಜಿಯಿಂದ ಹೈಯರ್ ಎನರ್ಜಿಗೆ ಹೋಗ್ಬೇಕಾದ್ರೆ ಅಬ್ಸಾರ್ಬ್ ಆಗಿತ್ತಲ್ಲ, ಈಗ ಹೈಯರ್ ಎನರ್ಜಿ ಲೆವೆಲ್ ಇಂದ ಲೋಯರ್ ಎನರ್ಜಿ ಲೆವೆಲ್ಗೆ ಬರಬೇಕಾದ್ರೆ ಎಲೆಕ್ಟ್ರಾನ್ಸ್ ಎಕ್ಸೆಸ್ ಆಫ್ ಎನರ್ಜಿನ ಇನ್ ದಿ ಫಾರ್ಮ್ ಆಫ್ ರೇಡಿಯೇಷನ್ಸ್ ಎಮಿಟ್ ಮಾಡಿಬಿಡುತ್ತೆ. ಏನ್ ಎಮಿಟ್
ಎಮಿಟ್ ಮಾಡುತ್ತೆ, ಎಕ್ಸೆಸ್ ಆಫ್ ಎನರ್ಜಿಯನ್ನ ಇನ್ ದಿ ಫಾರ್ಮ್ ಆಫ್ ರೇಡಿಯೇಷನ್ಸ್ ಎಮಿಟ್ ಮಾಡುತ್ತೆ. ಕ್ಲಿಯರ್ ಆಗಿ ಅರ್ಥ ಆಯ್ತಾ? ನಾನು ಈ ಪಾಯಿಂಟ್ ಅಲ್ಲಿ ಪಾಯಿಂಟ್ ನಂಬರ್ 4 ಅಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಫ್ ಅನ್ ಎಲೆಕ್ಟ್ರಾನ್ ಜಂಪ್ ಫ್ರಮ್ ಲೋಯರ್ ಎನರ್ಜಿ ಲೆವೆಲ್ ಟು ಹೈಯರ್ ಎನರ್ಜಿ ಲೆವೆಲ್, it absorb energy from the environment and then jump to the higher energy level. Okay, if an electron jump from higher energy level to different lower energy, higher energy level ಇಂದ different lower energy ಮೇಲಿಂದ ಕೆಳಗಡೆನೆ ಬರ್ತಾ ಇದ್ರೆ ಆ ಎಕ್ಸೆಸ್ ಆಫ್ ಎನರ್ಜಿಯನ್ನ ಇನ್ ದಿ ಫಾರ್ಮ್ ಆಫ್ ರೇಡಿಯೇಷನ್ಸ್ ಎಮಿಟ್ ಮಾಡಿಬಿಡುತ್ತೆ. ಆ ಎಮಿಟ್ ಮಾಡಿದಂಥ ರೇಡಿಯೇಷನ್ಸ್ ಹೊರಗೆ ಹೋಗುತ್ತೆ. ಹಾಗಾದ್ರೆ ಡ್ಯೂರಿಂಗ್ ವಾಟ್ ಇಸ್ ದಟ್ ಟ್ರಾನ್ಸ್ಮಿಷನ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಶೆಲ್ ಟು ಅನದರ್ ಶೆಲ್, ಅಂದ್ರೆ ಒನ್ ಕೆ ಶೆಲ್ ಟು ಎಲ್ ಶೆಲ್, ಎಲ್ ಶೆಲ್ ಟು ಎಂ ಶೆಲ್, ಅಥವಾ ಎನ್ ಇಂದ ಎಂಗೆ, ಎಂ ಇಂದ ಎಲ್ಗೆ, ಎಲ್ಲಿಂದ ಕೆಗೆ ಬಂದಾಗ ಕೆಳಗಡೆಯಿಂದ ಮೇಲೆ ಹೋಗ್ಬೋದು, ಮೇಲಿಂದ ಕೆಳಗೆ ಬರ್ಬೋದು, ಬಟ್ ಎನರ್ಜಿ ಚೇಂಜ್ ಆಗೇ ಆಗುತ್ತೆ. ಆ ಎನರ್ಜಿ ಚೇಂಜ್ ಅನ್ನ ಯಾವ್ದ್ರಿಂದ ಬರಿತೀವಿ? ಡೆಲ್ಟಾ ಇ ಈಸ್ ಈಕ್ವಲ್ ಟು ಎಚ್ ನ್ಯೂ ಅಂತ ಹೇಳ್ತೀವಿ. ಎಚ್ ಇಸ್ ಫ್ಲಾಕ್ಸ್ ಕಾನ್ಸ್ಟೆಂಟ್, ನ್ಯೂ ಇಸ್ ದಿ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ಸ್ ಐದರ್ ಅಬ್ಸಾರ್ಬ್ಡ್ ಆರ್ ಎಮಿಟೆಡ್. ಅಬ್ಸಾರ್ಬ್ ಆಗೋದಾಗ ನೋಡಿ, ಎಲೆಕ್ಟ್ರಾನ್ ಲೋಯರ್ ಇಂದ ಹೈಯರ್ ಜಂಪ್ ಆಗುವಾಗ ಅಬ್ಸಾರ್ಬ್ ಅಂತ ನೋಡ್ಕೊಳ್ತೀವಿ, ಎನರ್ಜಿ ಆಫ್ ರೇಡಿಯೇಷನ್ಸ್ ಅಬ್ಸಾರ್ಬ್ಡ್ ಬೈ ದಿ ಎಲೆಕ್ಟ್ರಾನ್ ಅಂತ. ಅದೇ ಎಲೆಕ್ಟ್ರಾನ್ ಹೈಯರ್ ಎನರ್ಜಿ ಲೆವೆಲ್ ಇಂದ ಲೋಯರ್ ಎನರ್ಜಿ ಲೆವೆಲ್ ಬರ್ತಾ ಇದೆ ಅಂದ್ರೆ ಏನರ್ಥ? ಏನ್ ಹೇಳಿ? ಆಗ ಈ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ ಈಸ್ ಈಕ್ವಲ್ ಟು ದ ಎಮಿಟೆಡ್ ರೇಡಿಯೇಷನ್ಸ್ ಆಗಿರುತ್ತೆ. ಇರ್ಲಿ, ಹಾಗಾದ್ರೆ ನಿಮ್ಗೆಲ್ಲ ಗೊತ್ತಿದೆ. ಹಾಗಾದ್ರೆ ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ಸ್ ಎಮಿಟೆಡ್ ಆರ್ ಅಬ್ಸಾರ್ಬ್ಡ್ ಡ್ಯೂರಿಂಗ್ ಎಲೆಕ್ಟ್ರಾನ್ ಜಂಪ್ ಫ್ರಮ್ ಲೋಯರ್ ಟು ಹೈಯರ್ ಆರ್ ಹೈಯರ್ ಟು ಲೋಯರ್ ಕ್ಯಾನ್ ಬಿ ರೈಟ್ ಲೈಕ್ ಚೇಂಜ್ ಇನ್ ಎನರ್ಜಿ ಡಿವೈಡ್ ಬೈ ಎಚ್ ಅಂತ ಹೇಳ್ತೀವಿ. ಎಚ್ ಇಸ್ ಫ್ಲಾಕ್ಸ್ ಕಾನ್ಸ್ಟೆಂಟ್, ದಟ್ ಇಸ್ 6.626 into 10 - 34 ಜೌಲ್ ಸೆಕೆಂಡ್ ಅಂತ ಆಗಿರುತ್ತೆ. ಓಕೆ, ಅದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ಅದಕ್ಕೆ ಫಾಸ್ಟ್ ಆಗಿ ಹೇಳಿದೆ ನಿಮ್ಗೆ, ಏನು ಇಷ್ಟೊಂದು ಸರ್ ಫಾಸ್ಟ್ ಆಗಿ ಹೇಳ್ತಾರೆ ಅಂತ ಅನ್ಕೋಬೇಡಿ. ಹಾಗಾದ್ರೆ E2 - E1 ಅಂತ ಅಂದ್ಕೊಳ್ಳಿ. E2 - E1 ಅಂತಂದ್ರೆ ಹೈಯರ್ ಎನರ್ಜಿ ಮೈನಸ್ ಲೋಯರ್ ಎನರ್ಜಿ, ಇದರ ಡಿಫರೆನ್ಸ್ ತಗೊಂಡು ಸೊ ನೀವು ಫ್ರೀಕ್ವೆನ್ಸಿ ಆಫ್ ಎನರ್ಜಿ ಆಫ್ ರೇಡಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಎನರ್ಜಿ ಆಫ್ ಏನಪ್ಪ? ರೇಡಿಯೇಷನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಅರ್ಥ ಆಗ್ತಿದೆಯಾ ನಾನು ಹೇಳ್ತಾ ಇರೋದು? ಕ್ಲಿಯರ್ ಆಗಿದೆಯಾ? Students, in addition to this, we have to calculate the energy of what, students? Radiations. Energy of radiations in nth orbit, that is minus 2.18 into 10 - 18 z square by n. Okay, joule ಅಂತ ಆಗುತ್ತೆ. ಅರ್ಥ ಆಗ್ತಿದೆ ಮಕ್ಕಳ? z square by n square ಅಂತ ಆಗುತ್ತೆ. z square by what, students? n square. Okay, joule ಅಂತ ಆಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಹಾಗಾದ್ರೆ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್, ಈಗ ಫಸ್ಟ್ ಆರ್ಬಿಟ್ ಅಂದ್ರೆ ಏನ್ ಮಾಡ್ತೀರಾ? ಇಲ್ಲಿ 1 ಕೊಡ್ತೀರಾ, ಇಲ್ಲಿ z ಅಟಾಮಿಕ್ ನಂಬರ್ ಆಫ್ ಯಾವ್ದು ಕೊಟ್ಟು ಯಾವ್ದಾದ್ರೂ ಕೇಳ್ಬೋದು ಅವನು. ಯಾಕೆ ಅಂತ ಹೇಳಿದ್ರೆ ನೋಡಿ, ಬೋರ್ಸ್ ಥಿಯರಿ ಈಸ್ ಅಪ್ಲಿಕಬಲ್ ಫಾರ್ ಹೈಡ್ರೋಜನ್ ಆರ್ ಹೈಡ್ರೋಜನ್ ಲೈಕ್ ಆಟಮ್ಸ್. Hydrogen or hydrogen like atom. Later on I will tell you demerits of what is this Bohr's theory, but you should know about this. Hydrogen, helium plus, lithium 2 plus, okay, beryllium 4 plus, like this we can apply for this. So you just calculate it. Here one electron is there, here also one electron, here also one electron, here also one electron. Is it clear, students? Therefore in competitive examinations we may get the questions about this. If an electron present in the second orbit, second Bohr's orbit of lithium, what is the energy ಅಂತ ಕೇಳ್ತಾನೆ. ನಾನು ಹೇಳೋದು ಅರ್ಥ ಆಗ್ತಿದೆಯಾ? ಲಿಥಿಯಂ ಆಟಮ್ ಅಲ್ಲಿ ಎಲೆಕ್ಟ್ರಾನು ಸೆಕೆಂಡ್ ಥರ್ಡ್ ಆರ್ಬಿಟಲ್ ಇದೆ. ಹಾಗಾದ್ರೆ ವಾಟ್ ಈಸ್ ದಿ ಎನರ್ಜಿ ಆಫ್ ದಿ ರೇಡಿಯೇಷನ್ಸ್ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಹಾಗಾದ್ರೆ ನೋಡಿ, minus 2.18 into 10 - 8. ಈಗ ಸಪೋಸ್ ಯಾವ್ದಕ್ಕೆ ಕೇಳಿದಾನೆ? ಲಿಥಿಯಂ ಪ್ಲಸ್ ಕೇಳಿದಾನೆ ಅಂದ್ರೆ ಲಿಥಿಯಂ ಅಟಾಮಿಕ್ ನಂಬರ್ ಎಷ್ಟು? 3. ಅಟಾಮಿಕ್ ನಂಬರ್ ಆಫ್ ಲಿಥಿಯಂ ಎಷ್ಟು? 3. ಹಾಗಾದ್ರೆ ಏನ್ ಬರೀತೀರಾ? 3 ಸ್ಕ್ವೇರ್. ಓಕೆ, ಇಂಟು ನೋಡಿ ಇಲ್ಲಿ 3 ಸ್ಕ್ವೇರ್ ಆದ್ಮೇಲೆ ಥರ್ಡ್ ಆರ್ಬಿಟ್ ಅಂದ್ರೆ ಏನ್ ಮಾಡ್ತೀರಾ? 3 ಸ್ಕ್ವೇರ್ ಏನಾಗುತ್ತೆ? ಕ್ಯಾನ್ಸಲ್ ಆದ್ರೆ minus 2.18 into 10 - 8. ಓಕೆ, ಜೌಲ್ಸ್ ಅಂತ ಬರುತ್ತೆ. ನಾನು ಹೇಳೋದು ಅರ್ಥ ಆಗ್ತಿದೆಯಾ ನಿಮ್ಗೆ? ಅಕಸ್ಮಾತ್ ಇದರ ಬದಲಾಗಿ ಯಾವ್ದು ಕೇಳ್ದ? ಇದನ್ನ ಕೇಳ್ದ ಅಂತ ಇಟ್ಕೊಳ್ಳಿ. ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್, ಓಕೆ, ಫಸ್ಟ್
ಆರ್ಬಿಟ್ ಆಫ್ ವಾಟ್ ಮೈ ಡಿಯರ್ ಸ್ಟೂಡೆಂಟ್ಸ್ He ಪ್ಲಸ್ ಆಟಮ್ ಯಾವುದು ಹೀಲಿಯಂ ಆಟಮ್ದು ಏನು ಕೇಳ್ತಾ ಇದ್ದಾನೆ ಹೀಲಿಯಂ ಪ್ಲಸ್ ಅಯಾನ್ ಇದೆಯಲ್ಲ ಅದರಲ್ಲಿ ಎಲೆಕ್ಟ್ರಾನ್ನ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ಫಸ್ಟ್ ಆರ್ಬಿಟ್ ನಾನು ಆಗಲೇ ಹೇಳಿದ್ದೀನಿ ಈಗ ನೋಡಿ ಇದು ಹೀಲಿಯಂ ಅಂದರೆ ಎಷ್ಟು ಅಟಾಮಿಕ್ ನಂಬರ್ Z is equal to 2 ಅಲ್ವಾ ಅಟಾಮಿಕ್ ನಂಬರ್ ಆಫ್ ಹೀಲಿಯಂ ಹಾಗಾದ್ರೆ ಏನು ಬರೀತೀರಾ N is equal to ಎಷ್ಟು ಎಲೆಕ್ಟ್ರಾನ್ ಫಸ್ಟ್ ಆರ್ಬಿಟ್ ಅಂದ್ರೆ N is equal to ಏನು ಹಾಕೋತೀರಾ 1 ಅಂತ ಹಾಕೊಳ್ಳಿ ಅರ್ಥ ಆಗ್ತಿದೆಯಾ ಕ್ವಶನ್ ಏನು ಕೇಳಿದಾನೆ ಅಂತ ಇಟ್ಕೊಳ್ಳಿ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ಫಸ್ಟ್ ಆರ್ಬಿಟ್ ಆಫ್ ಹೀಲಿಯಂ ಅಂದ್ರೆ ಹೀಲಿಯಂ ಪ್ಲಸ್ ಇದೆಯಲ್ಲ ಹೀಲಿಯಂ ಅಯಾನ್ನ ಅರ್ಥ ಆಗ್ತಿದೆಯಾ ಫಸ್ಟ್ ಆರ್ಬಿಟಲ್ ನಲ್ಲಿ ಎಲೆಕ್ಟ್ರಾನ್ ಇದೆ ಅಂತ ಇಟ್ಕೊಳ್ಳಿ ಫಸ್ಟ್ ಆರ್ಬಿಟಲ್ ಎಲೆಕ್ಟ್ರಾನ್ ಇದೆ ಅಂತ ಇಟ್ಕೊಳ್ಳಿ ನೀವು ಹಾಗಾದ್ರೆ ಆ ಫಸ್ಟ್ ಆರ್ಬಿಟ್ ಹೀಲಿಯಂ ಅಯಾನ್ನ ಫಸ್ಟ್ ಆರ್ಬಿಟಲ್ ಇರುವಂತ ಎಲೆಕ್ಟ್ರಾನ್ ನ ಎನರ್ಜಿ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂದ್ರೆ ನೀವೇನ್ ಮಾಡ್ತೀರಾ ಮಕ್ಕಳ ಸೊ ಫಸ್ಟ್ ಫಾರ್ಮುಲಾ ಬರ್ಕೋತೀರಾ ಏನು En is equal to minus 2.18 into 10 raised minus 18 z square by n square into ಜೌಲ್ ಅಂತ ಬರೀತೀರಾ ಇಲ್ಲಿ ಕ್ವಶನ್ ಏನು ಕೇಳಿದಾನೆ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ಫಸ್ಟ್ ಆರ್ಬಿಟ್ ಆಫ್ ಹೀಲಿಯಂ ಅಯಾನ್ ಅಂತ ಕೇಳಿದಾನೆ ಹಾಗಾದ್ರೆ ನೀವೇನ್ ಮಾಡಬೇಕು ಫಸ್ಟ್ ಹೀಲಿಯಂದು ಅಟಾಮಿಕ್ ನಂಬರ್ ಎಷ್ಟು 2 ಅಂತ ಬರ್ಕೊಳ್ಳಿ ಹಾಗಾದ್ರೆ ಫಸ್ಟ್ ಆರ್ಬಿಟ್ ಅಂದ್ರೆ N is equal to ಏನು 1 ಅಂತ ನಾನು ಆಗ್ಲೇ ಹೇಳ್ಕೊಟ್ಟಿದ್ದೀನಿ N is equal to 1 ಅಂದ್ರೆ ಕೇಶಲ್ ಫಸ್ಟ್ ಆರ್ಬಿಟ್ ಅಂತ ಆಗುತ್ತೆ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ಫಸ್ಟ್ ಅದನ್ನ ಬರ್ಕೊಳ್ಳಿ minus 2.18 into 10 raised minus 18 ನೋಡಿ z ವ್ಯಾಲ್ಯೂ ಎಷ್ಟಿದೆ ಮಕ್ಕಳ 2 ಸ್ಕ್ವೇರ್ ಇದೆ n ವ್ಯಾಲ್ಯೂ ಎಷ್ಟಿದೆ 1 ಸ್ಕ್ವೇರ್ ಇದೆ ಇಂಟು ಜೌಲ್ ಹಾಗಾದ್ರೆ ಏನಾಗುತ್ತೆ minus 2.18 into 10 raised minus 8 into 4 ಅಂತ ಆಗುತ್ತೆ ಸೊ ಅಪ್ರಾಕ್ಸಿಮೇಟ್ ಆಗಿ ಎಷ್ಟು ಬರುತ್ತೆ ಇದು ಮೈನಸ್ ಓಕೆ minus 8.72 8.72 so into 10 raised minus 18 joule ಅಂತ ಆಗುತ್ತೆ ಇದು ಏನಕ್ಕೆ ಮಕ್ಕಳ it is nothing but the energy of electron in first orbit of helium ion ಓಕೆ ಇದೇ ರೀತಿ ಕ್ವಶನ್ಸ್ ನಾನು ನಿಮಗೆ ಒಂದು ಹೋಮ್ ವರ್ಕ್ ಕೊಡ್ತೀನಿ ಅದನ್ನು ನೋಡ್ಕೋಬೇಕಾಗುತ್ತೆ ಸೊ ಹಾಗಾದ್ರೆ ನೆಕ್ಸ್ಟ್ ಏನು ಮಾಡ್ತಾ ಹೋಗೋಣ Okay, we are going to continue the Bohr's atomic model and relevant calculations. Just now I told you that is we have to calculate the energy of electron in the nth orbit and I gave the formula that is what students energy of electron in the nth orbit is equal to minus 2.18 into 10 raised minus 18 okay z square by n square joule like this I gave this. Is it clear my dear students? Got it? Okay, so with the help of this my dear friends we have to calculate the energy of electron. Okay, here I'll give homework for you. These are all just like competitive questions. Okay, when regular class will be start and regular competitive classes will be start, okay, I'll just solve much more in addition to these two, but I hope you all write down this question and you have to solve these 4 questions. Okay, 4 numerical. The first one is calculate the energy of electron in question number A first orbit of hydrogen, in which case my dear students first orbit of hydrogen atom. Okay, in that case what suppose you are going to do, so atomic number of hydrogen divided by n. Okay, n is the first 1 gets cancelled, the same thing will come. Next question is calculate the energy of electron in second orbit of He plus. What is this? He plus helium plus. For helium plus we have to calculate the electron energy in second orbit. In this case n is equal to 2 you have to take and z is 2 you have to take, you are going to get the same thing. But here so in question number 3 ಏನು ಮಾಡಬೇಕಪ್ಪ ಅಂದರೆ ಕ್ಯಾಲ್ಕುಲೇಟ್ ದಿ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ವಾಟ್ ಸ್ಟೂಡೆಂಟ್ಸ್ ಫಸ್ಟ್ ಆರ್ಬಿಟ್ ಆಫ್ lithium 2 plus ion. For lithium what is atomic number 3, z is 3, n is equal to 1 because it is what ಏನು ಇದು ಫಸ್ಟ್ ಆರ್ಬಿಟ್ ಅಂದ್ರೆ n is equal to 1 ಅಂತ ಹಾಕೋಬೇಕು ನೋಡಿ. ಇದಕ್ಕೆ ಕ್ಯಾಲ್ಕುಲೇಟ್ ದಿ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ಫೋರ್ತ್ ಆರ್ಬಿಟ್ ಆಫ್ ಬೆರಿಲಿಯಂ 3+. ಫೋರ್ತ್ ಆರ್ಬಿಟ್ ಆಫ್ ವಾಟ್ ಸ್ಟೂಡೆಂಟ್ಸ್? ಬೆರಿಲಿಯಂ 3+. ಬೆರಿಲಿಯಂ 3+ ನ ಫೋರ್ತ್ ಆರ್ಬಿಟ್. ಹಾಗಾದ್ರೆ n is equal to ಏನು ಹಾಕೋತೀರಾ ನೀವು ಹೇಳಿ? ಏನು ಹಾಕೋತೀರಾ? 4 ಹಾಕೋಬೇಕು. ಯಾಕೆ? ಫೋರ್ತ್ ಆರ್ಬಿಟ್. ಬೆರಿಲಿಯಂ ಅಂದ್ರೆ ಅಟಾಮಿಕ್ ನಂಬರ್ ಎಷ್ಟಿರುತ್ತೆ ಮಕ್ಕಳ?
4 ಇರುತ್ತೆ. ಅದನ್ನು ಇಲ್ಲಿ n is equal to 4 ಹಾಕೊಳ್ಳಿ, z is equal to 4 ಹಾಕೊಳ್ಳಿ, ಮತ್ತೆ ಇದಕ್ಕೆ 4 ಹಾಕೊಳ್ಳಿ, ನಿಮ್ಗೆ ಬರುತ್ತೆ ನೋಡಿ. ಇವೆಲ್ಲ ಟ್ರಿಕ್ಕಿ ಕ್ವಶನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳೋದು. ಹಾಗಾದ್ರೆ ಇಷ್ಟು ಗೊತ್ತಾಯ್ತಾ ಹೇಗೆ ನೀವು ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅನ್ನೋದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಇದನ್ನ ಯಾರು ಕಾಂಟ್ರಿಬ್ಯೂಟ್ ಮಾಡಿದ್ದು? ಬೋರ್ಸ್ ಥಿಯರಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾಗಾದ್ರೆ ಇನ್ನು ಎರಡನೇ ವಿಚಾರಕ್ಕೆ ಹೋಗೋದಾದ್ರೆ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಓಕೆ, ಸೊ ಹಿಯರ್ energy, what is that? Velocity of electron. What is this? Velocity of electron in nth orbit. ಹಾಗಾದ್ರೆ ಹೀಗೆ ಬರೀರಿ, velocity of electron in nth orbit. So velocity of electron in nth orbit ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? 2.18 into 10⁻⁶, okay, into what is this? Z by n meter per second ಅಂತ ಹೇಳ್ತೀರಾ. ಏನಂತ ಹೇಳ್ತೀರಾ? ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್ ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, ಎರಡನೇ ಕಾನ್ಸೆಪ್ಟ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ನೋಡಿ. With the help of Bohr's atomic model, we can also calculate the velocity of electron in nth orbit. nth orbital ನಲ್ಲಿ, nth orbit ನಲ್ಲಿ electrons ನ ಎನರ್ಜಿ ವೆಲಾಸಿಟಿಯನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ ನೋಡಿ, Vn ಅಂತ ಹೇಳಿದ್ರೆ velocity of electron in nth orbit. ಫಸ್ಟ್ ಆರ್ಬಿಟರ್ ಆದ್ರೆ 1 ಅಂತ ಬರುತ್ತೆ. ಫಾರ್ಮುಲಾ ಏನು ಹೇಳ್ತೀರಾ? 2.18 into 10⁻⁶. 2.18 into 10⁻⁶ z by m, not z square by n. ನೋಡಿ ಇಲ್ಲಿ z by n, ಮೀಟರ್ ಪರ್ ಸೆಕೆಂಡ್. ಯೂನಿಟ್ ಏನಪ್ಪ ಇದಕ್ಕೆ? ಮೀಟರ್ ಪರ್ ಸೆಕೆಂಡ್. ಈಗ ಸಪೋಸ್ ಈಗ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಇಲ್ಲಿ ಒಂದು ಕ್ವಶನ್ ಇದೆ ಅಂತ ಇಟ್ಕೊಳ್ಳಿ. ಕ್ಯಾಲ್ಕುಲೇಟ್ velocity of electron in, what is this? Second orbit. Okay, second orbit, second Bohr's orbit anta kodtane. Second orbit of hydrogen atom. ಹೈಡ್ರೋಜನ್ ಆಟಮ್ ಅಲ್ಲಿ ಎಲೆಕ್ಟ್ರಾನ್ ಸೆಕೆಂಡ್ ಆರ್ಬಿಟಲ್ ಅಲ್ಲಿ ಇದೆ. ಸೆಕೆಂಡ್ ಆರ್ಬಿಟಲ್ ಇದೆ ನೋಡಿ, ಅದು ಪದೇ ಪದೇ ಆರ್ಬಿಟಲ್ ಅಂತ ಬರುತ್ತೆ. ಆರ್ಬಿಟಲ್ ಅಲ್ಲ, ಆರ್ಬಿಟ್. ಓಕೆ, ಕ್ವಶನ್ಸ್ ಕ್ಲಿಯರ್ ಆಗಿದೆಯಾ? ಕ್ಯಾಲ್ಕುಲೇಟ್ ದಿ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಇನ್ ಸೆಕೆಂಡ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಫಾರ್ಮುಲಾ ಇದೆ ನೋಡಿ, ಬರೀತೀರಾ. ವೆಲಾಸಿಟಿ ಆಫ್ nth ಆರ್ಬಿಟ್ ಫಾರ್ಮುಲಾ ಆಗಿ ಬರ್ಕೊಳ್ಳಿ. 2.18 into 10⁻⁶. ನೋಡಿ, ಹೈಡ್ರೋಜನ್ ಆಟಮ್ ಅಂದ್ರೆ ಏನ್ ಬರೀತೀರಾ? Z is 1 ಅಟಾಮಿಕ್ ನಂಬರ್. ಸೆಕೆಂಡ್ ಆರ್ಬಿಟ್ ಅಂದ್ರೆ ಏನು? n is equal to 2 ಬರೀಬೇಕಾಗುತ್ತೆ. ನೋಡಿ, Z is equal to 1 ಅಂತ ಯಾಕೆ ಹಾಕೊಂಡೆ ನಾನು? ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಎಷ್ಟು ಮಕ್ಕಳ? 1. ಹಾಗಾದ್ರಿಂದ Z is equal to 1. ಹಾಗಾದ್ರೆ ನೋಡಿ, ನಾನು n is equal to 2 ಅಂತ ಏನಕ್ಕೆ ಹಾಕೊಂಡೆ? ಸೆಕೆಂಡ್ ಆರ್ಬಿಟ್. ಫಸ್ಟ್ ಆರ್ಬಿಟ್ ಕೊಟ್ಟಿದ್ರೆ 1 ಅಂತ ಹಾಕೋತಿದ್ದೆ. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ 1/2 ಮೀಟರ್ ಪರ್ ಸೆಕೆಂಡ್ ಅಂತ ಆಗುತ್ತೆ ಆ ಫಾರ್ಮುಲಾದ ಪ್ರಕಾರ. ಹಾಗಾದ್ರೆ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಮಾಡುತ್ತೆ? 1.9 into 10⁻⁶ meter per second. 1.9 into 10⁻⁶ meter per second ಅಂತ ಆಗುತ್ತೆ. ಕರೆಕ್ಟ್ ಆಗಿ ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ನೋಡಿ, ಇಲ್ಲಿ ಏನಂತ ಹೇಳಿದೆ ನಾನು ಇಲ್ಲಿ? ದಟ್ ಈಸ್ ನಥಿಂಗ್ ಬಟ್ ವಾಟ್? ಇಲ್ಲಿ ಕ್ಯಾಲ್ಕುಲೇಟ್ ದಿ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಇನ್ ಸೆಕೆಂಡ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್ ಅಂತ ಕೇಳಿದಾನೆ. ಹಾಗಾದ್ರೆ ಫಸ್ಟ್ ಏನ್ ಮಾಡ್ಬೇಕು ನಾವು? ಫಾರ್ಮುಲಾ ಬರೀರಿ. ವೆಲಾಸಿಟಿ ಆಫ್ nth ಆರ್ಬಿಟ್, ಎಲೆಕ್ಟ್ರಾನ್ ಇನ್ nth ಆರ್ಬಿಟ್ ಇಸ್ ಈಕ್ವಲ್ ಟು 2.18. 2. Students? 18 into 10⁻, what is this? 6 Z by m meter per second. ಆ ಬರ್ದಾದ್ಮೇಲೆ ಇಮಿಡಿಯೇಟ್ ಆಗಿ ನೀವೇನ್ ಮಾಡಿ, ಗಿವನ್ ಡೇಟಾ Z ಎಷ್ಟು? ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಎಷ್ಟು ಹೇಳ್ತೀರಾ? ಗೊತ್ತಿದೆ ಎಲ್ಲರಿಗೂ. ಏನದು? 1 ಅದು ಅಟಾಮಿಕ್ ನಂಬರ್. ಬಿಕಾಸ್ ಹೈಡ್ರೋಜನ್ ಏನು? 1H1 ಅಲ್ವಾ? ಹಾಗಾದ್ರೆ ಅಟಾಮಿಕ್ ನಂಬರ್ ಎಷ್ಟಾಯ್ತು? 1. ಇಲ್ಲಿ n is equal to ಎಷ್ಟು ಹಾಕೋಬೇಕು ಅಂತ ಕ್ವಶನ್ಸ್ ನಿಮ್ಗೆ ಬಂದಾಗ, ಸೆಕೆಂಡ್ ಆರ್ಬಿಟ್ ಅಂದ್ರೆ 2 ಹಾಕೊಳ್ಳಿ, ಥರ್ಡ್ ಆರ್ಬಿಟ್ ಅಂದ್ರೆ 3 ಹಾಕೊಳ್ಳಿ, ಫಸ್ಟ್ ಆರ್ಬಿಟ್ ಅಂದ್ರೆ 1 ಹಾಕೊಳ್ಳಿ. ಹಾಗಾದ್ರೆ n is equal to 2 ಅಂತ ಆಗುತ್ತೆ. ಹಾಗಾದ್ರೆ ನೋಡಿ, ಈ ಫಾರ್ಮುಲಾ ಇಲ್ಲೇ ಬರ್ಕೊಂಡ ಆದ್ಮೇಲೆ Z ವ್ಯಾಲ್ಯೂ 1 ಅಂತ ಹಾಕಿದ್ದೀನಲ್ವಾ? n ವ್ಯಾಲ್ಯೂ ಎಷ್ಟು ಅಂತ ಹೇಳ್ತಾರೆ? ಹೇಳಿ, ಎಷ್ಟು? 2. ಯಾಕೆ? ಇಲ್ಲಿ ಹಾಕಿದ್ದೀನಲ್ಲ ಸೆಕೆಂಡ್ ಆರ್ಬಿಟ್ ಅಂತ. ಹಾಗಾದ್ರೆ 2 ಇಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1.9. ಓಕೆ, ಅರ್ಥ ಆಗ್ತಿದೆಯಾ? 1.9 ಬರುತ್ತೆ. ಏನಾಗುತ್ತೆ ಅಲ್ಲಿಗೆ? ಸೊ ಇಂಟು 10⁻⁶ ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಇದೇ ರೀತಿ ನ್ಯೂಮರಿಕಲ್ ನಿಮಗೆ ಕೊಟ್ರೆ ಮಾಡ್ತಿರಲ್ವಾ? ಓಕೆನಾ? ಇದು ಕೊಟ್ರೆ ಮಾಡ್ತಿರಲ್ವಾ? ಓಕೆ, ಹಾಗಾದ್ರೆ ಇನ್ನೊಂದು ಕ್ವಶನ್ ನಾನು ನಿಮಗೆ ಕೊಡ್ತೀನಿ ನೋಡಿ. ಕ್ಯಾಲ್ಕುಲೇಟ್ ದಿ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಇನ್ ಥರ್ಡ್ ಆರ್ಬಿಟ್ ಆಫ್ ಲಿಥಿಯಂ 2+ ಅಯಾನ್. ಈಗ ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಾನ್ ಆಫ್
a velocity of electron in third orbit of lithium 2+ atom atom ಅಂತ ಹೇಳಬಾರ್ದು, ಇದನ್ನ ಅಯಾನ್ ಅಂತ ಹೇಳಬೇಕು. ಓಕೆನಾ? ಹಾಗಾದ್ರೆ ಇದಕ್ಕೆ ಫಾರ್ಮುಲಾ ಏನು ಬರ್ಕೊಂಡಿರ್ತಾರೆ ಆಸ್ ಯೂಸ್ವಲ್. ಇಲ್ಲಿ Z ಮತ್ತೆ n ವ್ಯಾಲ್ಯೂ. ಅಟಾಮಿಕ್ ನಂಬರ್ ಆಫ್ ಲಿಥಿಯಂ ಎಷ್ಟು 3 ಇದೆ. ಓಕೆ, ಅವ್ರು ಯಾವ ಆರ್ಬಿಟಲ್ ಕೇಳಿದ್ದಾರೆ? 3 ಕೇಳಿದ್ದಾರೆ. ಓಕೆ, ಥರ್ಡ್ ಆರ್ಬಿಟ್. ಹಾಗಾದ್ರೆ ಏನ್ ಮಾಡ್ತೀರಾ? 3/3 ಅಂತ ಮಲ್ಟಿಪ್ಲೈ ಮಾಡಿ. ಓಕೆ, 3/3 ಅಂತ ಬರೀರಿ. ಯಾಕೆ ಏನಕ್ಕೆ ಆಗ್ಬಾರ್ದೆ ನಾನು? Z = 3 ಏನಕ್ಕೆ? ಅಟಾಮಿಕ್ ನಂಬರ್ ಆಫ್ ಲಿಥಿಯಂ ಎಷ್ಟು? 3. ಥರ್ಡ್ ಆರ್ಬಿಟ್ ಅಂತ ಕೊಟ್ಟಿರೋದ್ರಿಂದ ಎಷ್ಟಾಗುತ್ತೆ? n = 3. 3 ಏನಾಯ್ತು? ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಇನ್ ಥರ್ಡ್ ಆರ್ಬಿಟ್ ಆಫ್ ಲಿಥಿಯಂ ಅಯಾನ್ ಎಷ್ಟಿರುತ್ತೆ? 2.18 × 10⁶ ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ನೋಡಿ, ಹೀಗೆ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಮತ್ತೆ ಸ್ಟೇಟ್ ಬೋರ್ಡ್ಗಿಂತ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಜಾಸ್ತಿ ಕೇಳ್ತಾ ಇರ್ತಾನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕ್ವಶನ್ಸ್ ನಾವು ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಇನ್ ಎಂತ ಆರ್ಬಿಟ್ ಇರಬಹುದು, ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ಎಂತ ಆರ್ಬಿಟ್ ಇರಬಹುದು, ಅಥವಾ ಸೊ ನೆಕ್ಸ್ಟ್ ನಾವು ಯಾವುದ್ರ ಬಗ್ಗೆ ನೋಡ್ತಾ ಹೋಗ್ತೀವಿ. ಸೊ ರೇಡಿಯಸ್ ಆಫ್ ಎಂತ್ ಆರ್ಬಿಟ್ ಕೇಳ್ಬೋದು. ಸೊ ರೇಡಿಯಸ್ ಆಫ್ ಏನಪ್ಪ ಎಂತ್ ಆರ್ಬಿಟ್ ನ ಕೇಳ್ಬೋದು ಅವನು. ಸೊ ಆ ಥರ ನಾವೇನು ಮಾಡ್ಕೋಬೇಕಾಗುತ್ತೆ, ಈಸಿಯಾಗಿ ನೋಡ್ಬೇಕಾಗತ್ತೆ. ಹಾಗಾದ್ರೆ ಇದು ಮಾಡ್ತೀರಲ್ವಾ? ಇನ್ನೊಂದು ಹೋಮ್ವರ್ಕ್ ಕೊಟ್ಟಿರಲಿಲ್ಲ ನಾನು ನಿಮಗೆ, ಯಾಕೆಂದ್ರೆ ಹೆಚ್ಚು ಹೋಮ್ವರ್ಕನ್ನು ನೀವು ತಗೊಂಡಾಗ ಮಾತ್ರ ಈಸಿಯಾಗಿ ಏನು ಮಾಡ್ಬೋದು, ಇದನ್ನ ಅರ್ಥ ಮಾಡ್ಕೋಬಹುದು. ಇಲ್ಲಿ ಏನು ಕೇಳಿದಾನೆ? ಫಸ್ಟ್ ಆರ್ಬಿಟ್. ನೆಕ್ಸ್ಟ್ ಕ್ವಶನ್ ನಂಬರ್ 3 ಹೋಮ್ವರ್ಕ್. ಫಸ್ಟ್ ಆರ್ಬಿಟ್ ಆಫ್ ಯಾವುದು? ಹೀಲಿಯಂ ಪ್ಲಸ್ ಅಯಾನ್ಗೆ ನೀವು ಮಾಡಬೇಕು. ಮಾಡ್ಕೋತಿರಲ್ವಾ? ಓಕೆ, ಕ್ವಶನ್ ಏನು? ಈಗ ನಿಮ್ಗೆ ಹೋಮ್ವರ್ಕ್ ಕೊಟ್ಟಿರೋದು ಕ್ಯಾಲ್ಕುಲೇಟ್ ವಾಟ್ ಇಸ್ ದಿಸ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಇನ್ ಫಸ್ಟ್ ಆರ್ಬಿಟ್ ಆಫ್ ಹೀಲಿಯಂ plus ion. Calculate the what, students? Calculate the velocity of what, students? Electron in first orbit of helium atom. ಇದಕ್ಕೆ ನೀವೇನು ಮಾಡಬೇಕು? ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ಕೋಬೇಕು. ನೆಕ್ಸ್ಟ್ ನಾವೀಗ ಏನು ಮಾಡಬೇಕಪ್ಪ ಅಂದ್ರೆ ರೇಡಿಯಸ್ ಆಫ್ ಎಂತ್ ಆರ್ಬಿಟ್, ರೇಡಿಯಸ್ ಆಫ್ ಎಲೆಕ್ಟ್ರಾನ್ ಇನ್ ಎಂತ್ ಆರ್ಬಿಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಾರ್ಮುಲಾ ರೇಡಿಯಸ್ ಆಫ್ ಎಂತ್ ಆರ್ಬಿಟ್ = 52.9 / Z × n² ಅಂತ ಆಗುತ್ತೆ. Z × what, students? n² ಪೈಕೋಮೀಟರ್ ಅಂತ ಆಗುತ್ತೆ. ಅರ್ಥ ಆಗ್ತಿದೆಯಪ್ಪ? ಸೊ 52.9 n² / Z. ಓಕೆ, ಹೀಗೆ ಬರೆಯೋಣ ಬೇಕಾದ್ರೆ ನಾವು. ಓಕೆ, n² / Z ಪೈಕೋಮೀಟರ್ ಅಂತ ಆಗುತ್ತೆ. ಅಥವಾ ನಾವು ಹೀಗೂ ಬರಿಬಹುದು. ರೇಡಿಯಸ್ ಆಫ್ ಎಂತ್ ಆರ್ಬಿಟ್ = 0.529 / Z × n². ಓಕೆ, ಇಲ್ಲಿ 10⁻⁻10. ಯಾಕಂದ್ರೆ ಪೈಕೋಮೀಟರ್ ಅಂದ್ರೆ ಎಷ್ಟಾಗುತ್ತೆ? 1 ಪೈಕೋಮೀಟರ್ = 10⁻12 ಮೀಟರ್ ಅಂತ ಆದ್ರೆ, ಸೊ ಇದನ್ನ ನಾವೇನೋಣ 10 ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ 10⁻2 ಆಗಿರುತ್ತೆ. ಹಾಗಾದ್ರೆ ಶಿಫ್ಟ್ ಮಾಡಿದಾಗ 10⁻12 ಬದಲಾಗಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಹೀಗೆ ಬರೀತೀನಿ ನೋಡಿ. ಸೊ ಇದನ್ನ 0.529 × 10⁻² ಅಂತ ಬರ್ಕೊಳ್ಳಿ. ಯಾಕೆ? ನಾನು ಆಗಲೇ ಹೇಳಿದ್ದೀನಿ, ಡೆಸಿಮಲ್ನ ಲೆಫ್ಟಿಗೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 10⁻². ನೋಡಿ, ಈ ಪೈಕೋಮೀಟರ್ ಮೀಟರ್ ಕನ್ವರ್ಟ್ ಮಾಡ್ಬೇಕಾದ್ರೆ 10⁻12. ಓಕೆ, n² / Z. ಓಕೆ, ಮೀಟರ್ ಅಂತ ಆಗುತ್ತೆ. ಮೀಟರ್ನ ಪೈಕೋಮೀಟರ್ ಕನ್ವರ್ಟ್ ಮಾಡಿದ್ದಾರೆ. ಹಾಗಾದ್ರೆ ಎಷ್ಟಾಯ್ತು ಸಿಂಪ್ಲಿಫಿಕೇಶನ್ ಮಾಡಿದಾಗ? 0.529 ಇಂಟು ನೋಡಿ +2 -12 10⁻10 ಇಂಟು n² / Z ಮೀಟರ್ ಪರ್ ಮೀಟರ್ ಅಂತ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಗೊತ್ತಾಯ್ತಾ ಈ ಫಾರ್ಮುಲಾ ಹೇಗೆ ಬಂತು ಇದರಿಂದ ಅಂತ ನೋಡ್ಕೊಳ್ಳಿ. ಈಗ ಏನಂತ ಹೇಳಿದೆ ನಾನು? ರೇಡಿಯಸ್ ಆಫ್ ಎಲೆಕ್ಟ್ರಾನ್ ಇನ್ ಎಂತ್ ಆರ್ಬಿಟ್. ರೇಡಿಯಸ್ ಆಫ್ ಎಲೆಕ್ಟ್ರಾನ್ ಅಲ್ಲ, ರೇಡಿಯಸ್ ಆಫ್ ಆರ್ಬಿಟ್ ಇಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಎಂತ್ ಆರ್ಬಿಟ್. ಈಗ ಸಪೋಸ್ ಈಗ ಥರ್ಡ್ ಆರ್ಬಿಟಲ್ ಇದೆ ಎಲೆಕ್ಟ್ರಾನ್ ಅಂತ ಇಟ್ಟು, ಥರ್ಡ್ ಆರ್ಬಿಟಲ್ ಇದೆ ಅಂತ ಇಟ್ಕೊಳ್ಳಿ. ಆ ಥರ್ಡ್ ಆರ್ಬಿಟಲ್ ಇದೆಯಲ್ಲ ಎಲೆಕ್ಟ್ರಾನು, ಆ ಥರ್ಡ್ ಆರ್ಬಿಟ್ ನ ರೇಡಿಯಸ್ ಆಫ್ ಎಷ್ಟಿದೆ? ರೇಡಿಯಸ್ ಆಫ್ ಆರ್ಬಿಟ್ ಎಷ್ಟಿದೆ ಅಂತ ಹೇಳಿದ್ರೆ ನೋಡಿ, ಪೈಕೋಮೀಟರ್ ಆದ್ರೆ 52.9 × n² / Z ಪೈಕೋಮೀಟರ್. PM ಮೀನ್ಸ್ ಪೈಕೋಮೀಟರ್, ಯೂನಿಟ್ ಇದು, ಫಾರ್ಮುಲಾದಲ್ಲಿ ಬರಲ್ಲ. ಪೈಕೋಮೀಟರ್. ಸಪೋಸ್ ನೀವು ಇದನ್ನ ಮೀಟರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಇಲ್ಲಿ n ಅಂದ್ರೆ ಏನು? ಆರ್ಬಿಟ್. Z ಅಂದ್ರೆ ಏನು? ವಾಟ್ ಇಸ್ ದಟ್? ಅಟಾಮಿಕ್ ನಂಬರ್ ಆಫ್ ಗಿವನ್ ಆಟಮ್ ಆರ್ ಅಯಾನ್. ಓಕೆ, ಪೈಕೋಮೀಟರ್ ಇಸ್ ದಿ ಯೂನಿಟ್. ನೀವು ಪೈಕೋಮೀಟರ್ನ ಮೀಟರ್ ಕನ್ವರ್ಟ್ ಮಾಡಬೇಕು ಅಂದ್ರೆ ಯಾವ ಫಾರ್ಮುಲಾ ಬಳಸ್ಕೋತೀವಿ? ಫಾರ್ಮುಲಾ ಏನಿಲ್ಲ, ಇಲ್ಲಿಗೆ ಶಿಫ್ಟ್ ಮಾಡಿದಾಗ +2 ಆಗುತ್ತೆ, -12 ಇರುತ್ತೆ. ನಾನು ಬರೆದು ತೋರಿಸಿದ್ನಲ್ಲ. ಹಾಗಾದ್ರೆ +2 -12 ಏನಾಗುತ್ತೆ? -10 ಆಗುತ್ತೆ. ಈ ಫಾರ್ಮುಲಾ ಬೇಕಂದ್ರೂ ನೀವು ಬಳಸ್ಕೋಬಹುದು. ಹಾಗಾದ್ರೆ ಎರಡು ಫಾರ್ಮುಲಾನ ನಾನು ನಿಮಗೆ ಬರೀತೀನಿ. ಯಾವುದಪ್ಪ ಅಂತ ಹೇಳಿದ್ರೆ ರೇಡಿಯಸ್ ಆಫ್ ಆರ್ಬಿಟ್
if electron present in that orbit is equal to 0.529 into n square by z ಮೀಟರ್ ಆಗುತ್ತೆ. ಅಥವಾ ನಿಮಗೆ ಈ ಫಾರ್ಮುಲಾ ಬೇಡ, ಪೈಕೋಮೀಟರ್ ಕೇಳಿದ್ದ ಅಂತ ಹೇಳಿದ್ರೆ ಈ ಫಾರ್ಮುಲಾನ ಬಳಸಿ. ಯಾವುದದು? 52.9 ಇಂಟು ಎನ್ ಸ್ಕ್ವೇರ್ ಡಿವೈಡ್ ಬೈ ಝೆಡ್, ಪೈಕೋಮೀಟರ್ ಅಂತ ನೀವು ಬಳಸ್ಕೋಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ ಮಕ್ಕಳ? ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವೇನ್ ಮಾಡೋಣ, ಒಂದು ನ್ಯೂಮರಿಕಲ್ನ ಸಾಲ್ವ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಬೋರ್ಸ್ ಅಟಾಮಿಕ್ ಮಾಡೆಲ್ ಸಹಾಯದಿಂದ ನಾವು ಥರ್ಡ್ ಒನ್ ಏನು ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ? ರೇಡಿಯಸ್ ಆಫ್ ಆರ್ಬಿಟ್ ಇಫ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ದಟ್ nth ಆರ್ಬಿಟ್. ಓಕೆ, ಈಗ ಒಂದು ಕ್ವಶನ್ ಇದೆ ಅಂತ ಇಟ್ಕೊಳ್ಳಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ. ಕ್ಯಾಲ್ಕುಲೇಟ್, ನೀವು ಬರ್ಕೊಂಡು ವರ್ಕ್ ಮಾಡಬೇಕು ಮಕ್ಕಳ. ಕ್ಯಾಲ್ಕುಲೇಟ್ ರೇಡಿಯಸ್ ಆಫ್ ಆರ್ಬಿಟ್ in an electron, radius of orbit. Okay, if an electron present in second orbit of hydrogen atom. ಸೆಕೆಂಡ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಅವ್ನ ಕ್ವಶನ್ ಈಗ ಕೇಳಿದ್ದಾನೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ. Calculate the radius of orbit if an electron present in second orbit of hydrogen atom. Electron ಎಲ್ಲಿದೆ? ಹೈಡ್ರೋಜನ್ ಆಟಮ್ ನ ಸೆಕೆಂಡ್ ಆರ್ಬಿಟ್ ನಲ್ಲಿ ಇದೆ. ಎಲ್ಲಿದೆ? ಸೆಕೆಂಡ್ ಆರ್ಬಿಟಲ್ ಇದೆ. ಹಾಗಾದ್ರೆ ಈಗ ಫಾರ್ಮುಲಾನ ನಾನು ಇದನ್ನೇ ಬರ್ಕೊಂಡೆ ಅಂತ ಇಟ್ಕೊಳ್ಳಿ. ರೇಡಿಯಸ್ ಆಫ್ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್, ರೇಡಿಯಸ್ ಆಫ್ orbit if electron present in nth orbit is equal to 0.529 into n square divided by z ಅಂತ ಆಗುತ್ತೆ. ನೋಡಿ ಮಕ್ಕಳ, ಈಗ ಏನಾಗುತ್ತೆ? n ವ್ಯಾಲ್ಯೂ ಎಷ್ಟೇ ಆರ್ಬಿಟ್? ಸೆಕೆಂಡ್. n is equal to 2 ಅಂತ ಹಾಕೊಳ್ಳಿ. ಓಕೆ, n is equal to 2 ಅಂದರೆ z is equal to ಎಷ್ಟು? 1 ಅಂತ ಆಗುತ್ತೆ. ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಆಟಮ್ ಸಬ್ಸ್ಟಿಟ್ಯೂಟ್ ಮಾಡಿ. 0.529 ಇಂಟು n ಅಂದರೆ ಎಷ್ಟಾಯಿತು? 2 ಸ್ಕ್ವೇರ್ ಡಿವೈಡ್ ಬೈ 1 ಅಂತ ಆಗುತ್ತೆ. ಹಾಗಾದ್ರೆ ಎಷ್ಟಾಯಿತು? 0.529 ಇಂಟು ವಾಟ್ ಇಸ್ ದಟ್? 4 ಅಂತ ಆಗುತ್ತೆ. ಹಾಗಾದ್ರೆ ಎಷ್ಟಾಗುತ್ತೆ? 2 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಎಷ್ಟು ಬರುತ್ತೆ ಮಕ್ಕಳ? 2 ಪಾಯಿಂಟ್ ಸಮಥಿಂಗ್ ಮೀಟರ್ ಬರುತ್ತೆ. ಅರ್ಥ ಆಗ್ತಿದೆಯಾ? 2 ಪಾಯಿಂಟ್ ಸಮಥಿಂಗ್ ಮೀಟರ್ ಬರುತ್ತೆ. ಓಕೆನೇನ್ರಿ? ಸೊ ಹಾಗಾದ್ರೆ ಕ್ಲಿಯರ್ ಆಗಿ ಅರ್ಥ ಆಯ್ತಾ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ? ಏನು ಕ್ಯಾಲ್ಕುಲೇಟ್ ಏನ್ ಮಾಡ್ತಾ ಇದ್ದೀರಾ? ರೇಡಿಯಸ್ ಆಫ್ ಆರ್ಬಿಟ್, ರೇಡಿಯಸ್ ಆಫ್ nth ಆರ್ಬಿಟ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಇಫ್ ಅನ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಸೆಕೆಂಡ್ ಆರ್ಬಿಟ್ ಆಫ್ ಹೈಡ್ರೋಜನ್ ಆಟಮ್. ಹಾಗಾದ್ರೆ ಫಾರ್ಮುಲಾ ಏನು? ರೇಡಿಯಸ್ ಆಫ್ nth ಆರ್ಬಿಟ್ ಇಸ್ ಈಕ್ವಲ್ ಟು 0.529 ಇಂಟು n ಸ್ಕ್ವೇರ್ ಬೈ ಝೆಡ್. ಇಲ್ಲಿ ನೋಡಿ, ಎನ್ ವ್ಯಾಲ್ಯೂ ಏನು ಹಾಕೋತೀರಾ ಹೇಳಿ? ಸೆಕೆಂಡ್ ಅಂದರೆ 2 ಹಾಕೋತೀರಾ. ಇಲ್ಲಿ ಹೈಡ್ರೋಜನ್ ಆಟಮ್ ಕೊಟ್ಟಿರೋದ್ರಿಂದ ಝೆಡ್ ವ್ಯಾಲ್ಯೂ ಏನು? 1. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಎನ್ ವ್ಯಾಲ್ಯೂ ಏನಪ್ಪ? 2 ಸ್ಕ್ವೇರ್ ಅಂತ ಆಯಿತು. 2 ಸ್ಕ್ವೇರ್. ಓಕೆ, ಝೆಡ್ ವ್ಯಾಲ್ಯೂ ಏನು? 1. 2 ಸ್ಕ್ವೇರ್ ಅಂದರೆ ಎಷ್ಟು? 4. ಓಕೆ, ಹಾಗಾದ್ರೆ ಏನಾಗ್ತದೆ? 2 ಪಾಯಿಂಟ್ ಸಮಥಿಂಗ್ ಮೀಟರ್ ಬರುತ್ತೆ. ಇದೇ ಏನಪ್ಪ? ಸೊ ಏನಾಗಿರುತ್ತೆ? ವೇ ಆಫ್ ಕ್ಯಾಲ್ಕುಲೇಷನ್ಸ್. ನಾನು ನಿಮಗೆ ಒಂದೆರಡು ಹೋಮ್ವರ್ಕ್ ಕೊಟ್ಟಿರ್ತೀನಿ, ಕ್ಯಾಲ್ಕುಲೇಟ್ ಮಾಡ್ತೀರಾ? ನಾನು ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಬಂದು ಕೇಳ್ತೀನಿ ಯಾವ್ಯಾವ ಹೋಮ್ವರ್ಕ್ ಕೊಟ್ಟಿದ್ದೀನಿ, ನಾನು ಬರ್ಕೊಂಡಿರ್ತೀನಿ, ಅದನ್ನು ನೀವು ವರ್ಕ್ ಮಾಡಿರಲೇಬೇಕು. ಅರ್ಥ ಆಯ್ತಾ? ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ನಾನೇ ಬಂದು ನಿಮ್ಮ ಹತ್ರ ಹೇಳ್ಕೊಡ್ತೀನಿ, ಅಥವಾ ಬೋರ್ಡ್ ಮೇಲೆ ನೀಟಾಗಿ ಮಾಡ್ತೀನಿ, ಅದನ್ನೇ ನೋಡ್ಕೋಬೇಕಾಗುತ್ತೆ. ಹಾಗಾದರೆ ಕ್ವಶನ್ ನಂಬರ್ 2 ಹೋಮ್ವರ್ಕ್ ಏನು ಬರೀತೀರಾ? ಕ್ಯಾಲ್ಕುಲೇಟ್ ರೇಡಿಯಸ್ ಆಫ್ ಆರ್ಬಿಟ್ ಇಫ್ ಅನ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್ ಸೆಕೆಂಡ್ ಆರ್ಬಿಟ್. ಫಸ್ಟ್ ಕೇಸು 3 ವರ್ಕ್ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ. ಸೆಕೆಂಡ್ ಆರ್ಬಿಟ್ if an electron present second orbit of Li2+. Question number B ಏನು? Calculate the radius of orbit if an electron present in what? Second orbit of helium plus. Third question, no? Fourth orbit of beryllium 3+. ಬೆರಿಲಿಯಂ ಏನಪ್ಪ? 3+. ಓಕೆ, ಬೆರಿಲಿಯಂ 3+ ಏನು ಮಾಡಬೇಕು? ಅದರ
ರೇಡಿಯಸ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಕ್ವಶನ್ ಏನಿದೆ ನೋಡಿ, ಈ ರೀತಿ ಓದ್ಕೋಬೇಕು, ನೀವು ಬರ್ಕೋಬೇಕು. ವಿಡಿಯೋನ ಪಾಸ್ ಮಾಡಿ ಇಲ್ಲಿ ಕ್ವಶನ್ಸ್ ಬರ್ಕೋಬೇಕು. ಹೇಗೆ? ಕ್ಯಾಲ್ಕುಲೇಟ್ ರೇಡಿಯಸ್ ಆಫ್ ಆರ್ಬಿಟ್ ಇಫ್ ಅನ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಇನ್, ಮೊದಲನೇ ಕೇಸ್ ಯಾವುದು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹಾಕೊಂಡು, ಸೆಕೆಂಡ್ ಆರ್ಬಿಟ್ ಆಫ್ Li2+. ಸೇಮ್ ಕ್ವಶನ್ ಇದಕ್ಕೆ, ಪ್ರೆಸೆಂಟ್ ಇನ್ ಸೆಕೆಂಡ್ ಆರ್ಬಿಟ್ ಆಫ್ ಹೀಲಿಯಂ ಪ್ಲಸ್. ನೆಕ್ಸ್ಟ್ ಕೇಸಲ್ಲಿ ಏನು ಹೇಳ್ತೀರಾ? ಪ್ರೆಸೆಂಟ್ ಇನ್ ಫೋರ್ತ್ ಆರ್ಬಿಟ್ ಆಫ್ ಬೆರಿಲಿಯಂ 3+. ಈ 3 ಹೋಮ್ವರ್ಕನ್ನು ನೀವು ಮನೆಯಲ್ಲಿ ಕೂತ್ಕೊಂಡು ಮಾಡಬೇಕು. ಯಾಕೆಂದರೆ ರಜಾ ಇರೋದ್ರಿಂದ ಈ ವಿಡಿಯೋ ಕ್ಲಾಸ್ ನಿಮಗೆ ಯುಟಿಲೈಸ್ ಆಗಬೇಕು ಅಂತ ಹೇಳಿದ್ರೆ ನೀವೇನು ನೋಡ್ತೀರಾ ಅದನ್ನು ಬರ್ಕೊಂಡು ಮತ್ತು NCERT ಟೆಕ್ಸ್ಟ್ ಬುಕ್ಕನ್ನು ಫಾಲೋ ಮಾಡಿಕೊಂಡು ಅದನ್ನೇನು ಮಾಡಬೇಕಪ್ಪ, ನೀಟಾಗಿ ವರ್ಕ್ ಮಾಡಬೇಕು. ಇದಿಷ್ಟು ಕೂಡ ನಾವೇನು ನೋಡಿದ್ವಿ? ಬೋರ್ಸ್ ಅಟಾಮಿಕ್ ಮಾಡೆಲ್. ಓಕೆ, ಬೋರ್ಸ್ ಥಿಯರಿ ಕೇಳ್ಬೋದು ನಿಮಗೆ ಎಕ್ಸಾಮಲ್ಲಿ, ಸ್ಟೇಟ್ ಬೋರ್ಡಲ್ಲಿ. ರೈಟ್ ದಿ Postulates of Bohr's theory of atomic model ಅಥವಾ Bohr's theory of hydrogen atom. ಓಕೆ, ಆರ್ ಹೈಡ್ರೋಜನ್ ಲೈಕ್ ಆಟಮ್ ಮಾಡೆಲ್ ಅಂತ ಕೇಳ್ಬೋದು. ಅಲ್ಲಿಗೆ 3 ಮಾರ್ಕ್ ಇರುತ್ತೆ. ಸೊ ಆ ಪ್ಯಾಸ್ಟುಲೇಟ್ಸನ್ನು ನಾನು ಏನು ಹೇಳಿದ್ದೀನಿ ಅದನ್ನಷ್ಟನ್ನು ನೀಟಾಗಿ ನೋಡ್ಕೋಬೇಕು. ಓಕೆ, ಅದಾದಮೇಲೆ ಇದ್ರ ಮೇಲೆ ನ್ಯೂಮರಿಕಲ್ ಕೇಳೋ ಚಾನ್ಸಸ್ ಇದೆ. ರೇಡಿಯಸ್ ಆಫ್ ಎಂಥ ಆರ್ಬಿಟ್ ಇರ್ಬೋದು, ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ಎಂಥ ಆರ್ಬಿಟ್ ಇರ್ಬೋದು, ಮತ್ತು ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಇನ್ ಎಂಥ ಆರ್ಬಿಟ್ ಇರ್ಬೋದು. ಈ 3 ಕ್ವಶನ್ಸ್ಗೆ ಸಂಬಂಧಪಟ್ಟಾಗೆ ನಾನು ಫಾರ್ಮುಲಾನ ನೀಟಾಗಿ ಬರೆದಿದ್ದೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಾಗೆ 2 ರಿಂದ 4 ನ್ಯೂಮರಿಕಲ್ಸ್ ನಾನು ಒಂದೆರಡನ್ನ ನಾನು ಮಾಡಿ 1-3 ನಿಮಗೆ ಕೊಟ್ಟಿದ್ದೀನಿ. ಅಷ್ಟನ್ನು ನೀಟಾಗಿ ಸಾಲ್ವ್ ಮಾಡ್ಕೊಳ್ಳಿ. ಅದಷ್ಟು ಯಾವುದಕ್ಕೆ ಸಂಬಂಧಪಟ್ಟಾಗ ಆಗಿರುತ್ತೆ? ಬೋರ್ಸ್ ಅಟಾಮಿಕ್ ಮಾಡೆಲ್ ಮತ್ತೆ ಅದರ ರಿಲೆವೆಂಟ್ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಇನ್ನು 2ನೇ ವಿಚಾರಕ್ಕೆ ಬಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ವಾಟ್ ಆರ್ ದಿ ಡಿಮೆರಿಟ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್? ಅಥವಾ ಸೊ ಇನ್ನೂ ಒಂದು ನೀವು ಹೇಳ್ಬೋದು, ನ್ಯೂ ಬಾರ್ ಇಸ್ ಈಕ್ವಲ್ ಟು, ಅದೇನು ಬೇಡ, ಆಮೇಲೆ ನಾನು ನಿಮ್ಗೆ ಆ ವಿಡಿಯೋದಾಗ ಹೇಳ್ಕೊಡ್ತೀನಿ, ಇದನ್ನು ನೋಡ್ಬೇಡ. ಡಿಮೆರಿಟ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್. ಬೋರ್ಸ್ ಅಟಾಮಿಕ್ ಮಾಡೆಲ್ನ ಡಿಮೆರಿಟ್ಸ್ ಏನು ಅಂತ ಹೇಳಿದ್ರೆ, ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಮಾನೋ ಎಲೆಕ್ಟ್ರಾನಿಕ್ ಸಿಸ್ಟಮ್. ಏನಪ್ಪ ಈಗಂದ್ರೆ ನೋಡಿ, ಹೈಡ್ರೋಜನ್ ಆರ್ ಹೈಡ್ರೋಜನ್ ಲೈಕ್ ಅಯಾನ್ಸ್ ಮಾತ್ರ ಬೋರ್ಸ್ ಅಟಾಮಿಕ್ ಮಾಡೆಲ್ ಅಪ್ಲೈ ಆಗುತ್ತೆ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕೇಳ್ಬಹುದು 2 ಮಾರ್ಕ್ಗೆ, ರೈಟ್ ಎನಿ 2 ಡ್ರಾಬ್ಯಾಕ್ಸ್ ಆಫ್ ಬೋರ್ಸ್ ಅಟಾಮಿಕ್ ಮಾಡೆಲ್ ಅಂತ ಸ್ಟೇಟ್ ಬೋರ್ಡಲ್ಲಿ. ಓಕೆ, ಏನು ಬರೀತೀರಾ? ಇಟ್ ಈಸ್ ಅಪ್ಲಿಕಬಲ್ only hydrogen are like ions. ಹೈಡ್ರೋಜನ್ ಆಗಿರ್ಬೋದು ಅಥವಾ ಏನು ಅದರ ಲೈಕ್ ಅಯಾನ್ಸ್ ಅಂದ್ರೆ ಯಾವುದು? ಹೈಡ್ರೋಜನ್ ಇರ್ಬೋದು, ನಾನು ನ್ಯೂಮರಿಕಲ್ ಮಾಡಿಸಿದ್ನಲ್ಲ, ಹೀಲಿಯಂ ಪ್ಲಸ್ ಇರ್ಬೋದು, ಓಕೆ, ಲಿಥಿಯಂ 2+ ಇರ್ಬೋದು, ಬೆರಿಲಿಯಂ 3+ ಇರ್ಬೋದು. ಇಂತಹ ಅಯಾನ್ಸ್ ಅಥವಾ ಹೈಡ್ರೋಜನ್ ಆಟಮ್ ಮಾತ್ರ ಇದು ಅಪ್ಲಿಕಬಲ್ ಆಗುತ್ತೆ. ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ ಮಕ್ಕಳ, ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಹೈಡ್ರೋಜನ್ ಆರ್ ಹೈಡ್ರೋಜನ್ ಲೈಕ್ ಅಯಾನ್ಸ್. ಹೈಡ್ರೋಜನ್ ಆಗಿರ್ಬೋದು ಅಥವಾ ಹೈಡ್ರೋಜನ್ ತರ ಇರುವಂತ ಅಯಾನ್ಸ್ಗಳಿಗೆ ಮಾತ್ರ ಬೋರ್ಸ್ ಥಿಯರಿಯನ್ನ ನಾವು ಅಪ್ಲೈ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ನಾವು ಅದನ್ನ ಅಪ್ಲೈ ಮಾಡೋಕ್ಕಾಗಲ್ಲ. ಇನ್ನು 2ನೇ ವಿಚಾರಕ್ಕೆ ಹೇಳೋದಾದ್ರೆ, ಇಟ್ ಫೇಲ್ಸ್ ಟು ಎಕ್ಸ್ಪ್ಲೈನ್ Zeeman effect and Stark effect. ಯಾವುದಕ್ಕೆ ಮಾತ್ರ ಅಪ್ಲೈ ಆಗುತ್ತೆ ಮಕ್ಕಳ ಇದು? ಝೀಮ್ಯಾನ್ ಎಫೆಕ್ಟ್ ಯಾವುದನ್ನು ಎಕ್ಸ್ಪ್ಲೈನ್ ಮಾಡಲಾರ್ದು ಮಕ್ಕಳ ಇದು? ಝೀಮ್ಯಾನ್ ಎಫೆಕ್ಟ್ ಮತ್ತೆ ಸ್ಟಾರ್ಕ್ ಎಫೆಕ್ಟ್. ಝೀಮ್ಯಾನ್ ಎಫೆಕ್ಟ್ ಅಂದ್ರೆ ಏನಂದ್ರೆ, ಸ್ಪ್ಲಿಟ್ಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈನ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಈ ಸ್ಪೆಕ್ಟ್ರಲ್ ಲೈನು ಸ್ಪ್ಲಿಟ್ ಆಗುತ್ತೆ. ನೋಡಿ, ಈ ರೀತಿ ಇರುವಂತಹ ಒಂದು ಸ್ಪೆಕ್ಟ್ರಾ, ಈ ರೀತಿ ಇರೋದು ಏನಾಗುತ್ತೆ, ಇನ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಸ್ಪ್ಲಿಟ್ ಅಪ್ ಆಗುತ್ತೆ. ಏನಕ್ಕೆ ಸ್ಪ್ಲಿಟ್ ಅಪ್ ಆಗುತ್ತೆ ಅಂತ ಯಾವುದು ಹೇಳಕ್ಕಾಗಲ್ಲ, ಬೋರ್ಸ್ ಅಟಾಮಿಕ್ ಮಾಡೆಲ್ ಹೇಳೋದಿಲ್ಲ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಫೇಲ್ಸ್ ಟು ಎಕ್ಸ್ಪ್ಲೈನ್ ಝೀಮ್ಯಾನ್ ಎಫೆಕ್ಟ್. ವಾಟ್ ಈಸ್ ಝೀಮ್ಯಾನ್ ಎಫೆಕ್ಟ್? ಕಾಂಪಿಟೇಟಿವ್ ಎಲ್ಲ ಕೇಳ್ತಾನೆ, ಸ್ಟೇಟ್ ಬೋರ್ಡ್ ಎಲ್ಲ ಕೇಳಿದ್ರೆ, ದ ಸ್ಪ್ಲಿಟ್ಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈನ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದ್ರೆ ಸ್ಪೆಕ್ಟ್ರಾಗೆ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ನ ಅಪ್ಲೈ ಮಾಡಿದಾಗ ಏನಾಗುತ್ತೆ,
ಸ್ಪೆಕ್ಟ್ರಾ ಸ್ಪ್ಲಿಟ್ ಆಗುತ್ತೆ. ಯಾವುದರ ಪ್ರೆಸೆನ್ಸಲ್ಲಿ? ಮ್ಯಾಗ್ನೆಟಿಕ್ ಫೀಲ್ಡ್ನ ಪ್ರೆಸೆನ್ಸಲ್ಲಿ. ಆ ಫಿನಾಮಿನ ನಾವೇನಂತ ಹೇಳ್ತೀವಿ? ಝೀಮ್ಯಾನ್ ಎಫೆಕ್ಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಝೀಮ್ಯಾನ್ ಎಫೆಕ್ಟ್. ಸ್ಟಾರ್ಕ್ ಎಫೆಕ್ಟ್ ಅಂದರೆ ಏನು? ಇದೇ ಸೇಮ್ ಸ್ಪ್ಲಿಟ್ಟಿಂಗ್ ಇನ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಮಧ್ಯವರ್ತಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ನ ಅಪ್ಲೈ ಮಾಡಿದಾಗ ಇಲ್ಲೂ ಏನಾಗುತ್ತೆ? ಈ ಕಂಟಿನ್ಯೂಸ್ ಇರುವಂಥ ಸ್ಪೆಕ್ಟ್ರಾ ಸ್ಪ್ಲಿಟ್ ಅಪ್ ಆಗುತ್ತೆ, ಈ ರೀತಿ ಲೈನ್ ಆಗುತ್ತೆ. ಓಕೆ, ಇನ್ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡು ಸ್ಪೆಕ್ಟ್ರಾ ಸ್ಪ್ಲಿಟ್ ಅಪ್ ಆದರೆ ಅದನ್ನು ಸ್ಟಾರ್ಕ್ ಎಫೆಕ್ಟ್ ಅಂತ ಹೇಳ್ತೀವಿ. ಒಂದು ವೇಳೆ ಇನ್ ದಿ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡು ಸ್ಪೆಕ್ಟ್ರಮ್ ಸ್ಪ್ಲಿಟ್ ಅಪ್ ಆದರೆ ಅದನ್ನು ಝೀಮ್ಯಾನ್ ಎಫೆಕ್ಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಕ್ಲಿಯರ್ ಆಗಿ ಗೊತ್ತಾಯ್ತಾ ಝೀಮ್ಯಾನ್ ಎಫೆಕ್ಟ್ ಅಂದ್ರೆ ಏನು, ಅಥವಾ ಇನ್ನೊಂದೇನು ಸ್ಟಾರ್ಕ್ ಎಫೆಕ್ಟ್ ಅಂದ್ರೆ ಏನು ಅಂತ? ಝೀಮ್ಯಾನ್ ಎಫೆಕ್ಟ್ ಅಂತ ಹೇಳಿದ್ರೆ splitting of spectral line in the presence of magnetic field. ಸ್ಟಾರ್ಕ್ ಎಫೆಕ್ಟ್ ಅಂತ ಹೇಳಿದ್ರೆ ಸ್ಪ್ಲಿಟ್ಟಿಂಗ್ ಆಫ್ ಸ್ಪೆಕ್ಟ್ರಲ್ ಲೈನ್ ಇನ್ ದಿ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಓಕೆ, ಈ ಝೀಮ್ಯಾನ್ ಎಫೆಕ್ಟ್ ಮತ್ತೆ ಸ್ಟಾರ್ಕ್ ಎಫೆಕ್ಟ್ ಏನಕ್ಕೆ ಫೇಲ್ ಆಯಿತು, ಅಥವಾ ಏನಕ್ಕೆ ಈ ರೀತಿ ಸ್ಪ್ಲಿಟ್ ಅಪ್ ಆಗುತ್ತೆ ಅನ್ನೋದನ್ನ ಯಾವುದು ಎಕ್ಸ್ಪ್ಲೈನ್ ಮಾಡಲಾರ್ದು ಮಕ್ಕಳ? ಬೋರ್ಸ್ ಅಟಾಮಿಕ್ ಮಾಡೆಲ್ ಎಕ್ಸ್ಪ್ಲೈನ್ ಮಾಡಲಾರ್ದು. ಯು ಮಸ್ಟ್ ರಿಮೆಂಬರ್, ಇಟ್ ಫೇಲ್ಸ್ ಟು ಎಕ್ಸ್ಪ್ಲೈನ್ ವಾಟ್ ಮೈ ಡಿಯರ್ ಸ್ಟೂಡೆಂಟ್ಸ್? ಝೀಮ್ಯಾನ್ ಎಫೆಕ್ಟ್ ಅಂಡ್ ಸ್ಟಾರ್ಕ್ ಎಫೆಕ್ಟ್. ಇನ್ನೊಂದು ಮೇಜರ್ ಡ್ರಾಬ್ಯಾಕ್ ಏನಿದ್ರದು? ಇಟ್ ಈಸ್ ಅಪ್ಲಿಕಬಲ್ ಓನ್ಲಿ ಫಾರ್ ಹೈಡ್ರೋಜನ್ ಆರ್ hydrogen-like ions. That means it is applicable only for the atom or ion which contain only one electron. More than one electrons ಇದ್ರೆ ಅಂತ ಕೇಸಲ್ಲಿ ಬೋರ್ಸ್ ಥಿಯರಿ ಆಗಲಿ ಅವ್ರು ಕೊಟ್ಟಂತ ಯಾವುದೇ ಫಾರ್ಮುಲಾ ಆಗಲಿ ಕರೆಕ್ಟ್ ಆಗಿ ಅಪ್ಲಿಕಬಲ್ ಆಗೋದಿಲ್ಲ. ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಬೋರ್ಸ್ ಥಿಯರಿ ಯಾವುದಕ್ಕೆ ಮಾತ್ರ ಅಪ್ಲಿಕಬಲ್ ಆಗುತ್ತೆ? mono electronic system andre the atom or ion which contain only one electron. For such cases Bohr's atomic model is applicable. Other than that it may not applicable. That is the major drawback of Bohr's theory. ಹಾಗಾದರೆ ಮಕ್ಕಳ, ಈ ವಿಡಿಯೋದಲ್ಲಿ ನೀವೇನನ್ನ ತಿಳ್ಕೊಂಡ್ರಿ ಅಂತ ಸ್ವಲ್ಪ ರಿವ್ಯೂ ಮಾಡ್ಕೊಳ್ಳಿ. ಬೋರ್ಸ್ ಅಟಾಮಿಕ್ ಮಾಡೆಲ್ ಆರ್ ಬೋರ್ಸ್ ಹೈಡ್ರೋಜನ್ ಅಟಾಮಿಕ್ ಮಾಡೆಲ್ ಅಂತ ಹೇಳ್ತೀವಿ. ಅದರ ಪ್ಯಾಸ್ಚುಲೇಟ್ಸನ್ನು ಹೇಳಿದೆ. ಪ್ಯಾಸ್ಚುಲೇಟ್ಸನ್ನು ಹೇಳುವಾಗ ನಾನು ಆಂಗ್ಯುಲರ್ ಮೊಮೆಂಟಮ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಹೇಳಿದ್ದೇನೆ. MER = N × H/2π ಅಂತ. ಆ ಎನ್ ವ್ಯಾಲ್ಯೂ ಅಂದರೆ ಏನು ಅಂತ ಹೇಳ್ಕೊಟ್ಟಿದ್ದೀನಿ. ಓಕೆ, ಅದಾದಮೇಲೆ ಎನರ್ಜಿ ಡಿಫ್ರೆನ್ಸನ್ನು, ಫ್ರೀಕ್ವೆನ್ಸಿ ಆಫ್ ರೇಡಿಯೇಷನ್ಸನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ನೀವು ΔE/H ಅಂತ ಹೇಳಿದ್ದೀನಿ. ΔE ಅಂದರೆ E2 - E1, ಹೈಯರ್ ಎನರ್ಜಿ ಲೆವೆಲ್ ಮೈನಸ್ ಲೋಯರ್ ಎನರ್ಜಿ ಲೆವೆಲ್, ಅದನ್ನು ಹೇಳಿದ್ದೀನಿ. ಅದಾದಮೇಲೆ ಅಡಿಷನಲ್ ಆಗಿ ತುಂಬ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಕೇಳುವಂಥ ಕ್ವಶನ್ಸ್ ಹೇಳಿದ್ದೀನಿ. ರೇಡಿಯಸ್ ಆಫ್ ಎಲೆಕ್ಟ್ರಾನ್, ರೇಡಿಯಸ್ ಆಫ್ ಆರ್ಬಿಟ್ ಇನ್ nth ಆರ್ಬಿಟ್ ಇರ್ಬೋದು, ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್ ಇರ್ಬೋದು, ಅಥವಾ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ ಇನ್ nth ಆರ್ಬಿಟ್ ಇರ್ಬೋದು. ಅದಕ್ಕೆ ಸಾಕಷ್ಟು ನ್ಯೂಮರಿಕಲ್ಸನ್ನು ನಾನು ನಿಮಗೆ ಕೊಟ್ಟು ನಾನು ಒಂದಷ್ಟು ಮಾಡಿಸಿದ್ದೀನಿ. ಅದಾದಮೇಲೆ ಕೊನೆಯ ಹಂತದಲ್ಲಿ ಈ ವಿಡಿಯೋದಲ್ಲಿ ನಾವೇನನ್ನು ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ? ಸೊ ಡಿಮೆರಿಟ್ಸ್ ಆಫ್ ವಾಟ್ ಇಸ್ ಸ್ಟೂಡೆಂಟ್ಸ್? ಡಿಮೆರಿಟ್ಸ್ ಆಫ್ ಬೋರ್ಸ್ ಥಿಯರಿ ಹೇಳಿದ್ದೀನಿ. ಅದಷ್ಟನ್ನು ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ. ಝೀಮ್ಯಾನ್ ಎಫೆಕ್ಟ್ ಅಂದರೆ, ಸ್ಟಾರ್ಕ್ ಎಫೆಕ್ಟ್ ಅಂದರೆ, ಇಷ್ಟನ್ನು ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಸಾಧ್ಯವಾದಷ್ಟು ನಿಮ್ಮ ಕೈಲಾದಷ್ಟು ನೋಟ್ಸನ್ನು ಬರ್ಕೊಂಡು NCERT ಬುಕ್ ತೊಗೊಂಡು ನೀವು ಸಾಲ್ವ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.